ಪುಟ ಲೈವ್. Hi, welcome everyone. So am I audible? ಲೈವ್ ಚಾಟ್ಗೆ ಹೋಗ್ಬಿಟ್ಟು ಒಂದು ಮೆಸೇಜನ್ನು ಕಳಿಸಿ, ನಿಮಗೆ ಕೇಳಿಸ್ತಾ ಇದೆ ಅಂದರೆ. ಹಲೋ, 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 am I audible? ಕೇಳಿಸ್ತಿಲ್ಲ? ಹಲೋ,
ಸೊ ಇನ್ನೊಂದ್ಸರಿ ಮೆಸೇಜ್ ಮಾಡಿ. ಆಮ್ ಐ ಆಡಿಬಲ್? ಸೊ ನಿಮಗೆ ವಿಡಿಯೋ ಈಗ ಒಂದು 2 ಸ್ಲೈಡ್ ಫಾರ್ವರ್ಡ್ ಮಾಡ್ತೀನಿ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ. ನಿಮಗೆ ಕರೆಕ್ಟಾಗಿ ಸ್ಲೈಡ್ ಕಾಣಿಸ್ತಿದೆಯಾ, ಕ್ಲಿಯರ್ ಕಾಣಿಸ್ತಿದೆಯಾ ಅಂತ ನಂಗೆ ಹೇಳಿ. ಸೊ ಈಸ್ ಇಟ್ ಕ್ಲಿಯರ್ಲಿ ವಿಸಿಬಲ್? ಸೊ ನಿಮ್ಮೆಲ್ಲರಿಗೂ ಕೂಡ ಈ ಸೆಷನ್ಗೆ ವೆಲ್ಕಮ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಸೊ ಈ ಒಂದು ಸೆಷನ್ನ ಮೇನ್ ಇಂಟೆನ್ಷನ್ ಏನು ಅಂತಂದರೆ, ಸೊ ನಮಗೆ ಸೈನ್ಸ್ ಸಮ್ವಾಟ್ ಬಿಟ್ ಸೀಮ್ಸ್ ಬಿಟ್ ಡಿಫಿಕಲ್ಟ್ ಅಂತ ನಾವು ಫೀಲ್ ಆಗ್ತಾ ಇರ್ತೀವಿ, ಬಟ್ ಸೈನ್ಸ್ ಈಸ್ ನಾಟ್ ಡಿಫಿಕಲ್ಟ್. ಸೊ ಇಲ್ಲಿ ನಾನು ನಿಮಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ನಾಳೆ ಪ್ರಿಪ್ರೇಟ್ರಿ ಇರೋದ್ರಿಂದ ಸೊ ಒಂದು ಕ್ವಿಕ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಷ್ಟು ಕಾನ್ಸೆಪ್ಟ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂದರೆ ಗೋ ಫಾರ್ ಕಮೆಂಟ್ ಸೆಕ್ಷನ್ ಆ್ಯಂಡ್ ಒಂದು ಕಮೆಂಟನ್ನು ಹಾಕಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ನಿಮ್ಮ ಹೆಸರು ಹೇಳೋದ್ರ ಮೂಲಕ. ಓಕೆ, ಸೊ ಇಲ್ಲಿ ನನಗೆ ಕಮೆಂಟ್ಸಲ್ಲಿ ಕಾಣಿಸ್ತಾ ಇರೋದು ಅಂಬಿಕಾ, ಇಟ್ಸ್ ಮೀ ಡಿ ಅಂತಿದೆ, ಸಾಯಿ ಶ್ರೀಶಾ, ಓಕೆ, ಪವಿತ್ರ. ಸೊ ವೆಲ್ಕಮ್ ಆಲ್ ಆಫ್ ಯು. If you are hearing me, ಓಕೆ. ಸೊ ಈಗ ನಾನು ಒಂದು ಸ್ವಲ್ಪ ನಿಮಗೆ ಕ್ವಿಕ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಷ್ಟು ಕಾನ್ಸೆಪ್ಟ್ಗಳನ್ನು ಹೇಳ್ತಾ ಹೋಗ್ತೀನಿ ಸೈನ್ಸಲ್ಲಿ. ಅದನ್ನು ನೀವು ಕ್ಲಿಯರಾಗಿ ಕೇಳಿಸ್ಕೊಂಡಿದ್ದೆ ಆದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಸ್ಕೋರನ್ನು ಸೈನ್ಸ್ ಸಬ್ಜೆಕ್ಟಲ್ಲಿ ಮಾಡ್ಬೋದು. ಸೊ ನಾವು ಫಸ್ಟ್ ಚಾಪ್ಟರ್ ತೊಗೊಳ್ಳೋಣ ಕೆಮಿಸ್ಟ್ರಿಯಲ್ಲಿ. ಫಸ್ಟ್ ಕೆಮಿಸ್ಟ್ರಿಗೆ ಹೋಗೋಣ. ಸೊ ಕೆಮಿಸ್ಟ್ರಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಯಾವುದು ಈ ಒಂದು ವರ್ಷದ ಎಕ್ಸಾಮ್ಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಚಾಪ್ಟರ್ ತಗೊಂಡ್ರೆ ನಿಮಗೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಂತ ಇದೆ. ಸೊ ಈ ಕೆಮಿಕಲ್ ರಿಯಾಕ್ಷನ್ಸ್ ಈಕ್ವೇಷನ್ಸಲ್ಲಿ ಮೇಜರ್ ಆಗಿ ನಮಗೆ
ನಮ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಕೆಮಿಕಲ್ ರಿಯಾಕ್ಷನ್ಸ್. ಓಕೆ, ಸೊ ಕೆಮಿಕಲ್ ರಿಯಾಕ್ಷನ್ಸ್ ಹೇಗೆ ಕೇಳ್ತಾರೆ ಅಂತಂದ್ರೆ ದೇ ವಿಲ್ ಗಿವ್ ಅನ್ ಎಕ್ಸಾಂಪಲ್. ಲೈಕ್ ಏನಂದ್ರೆ ಫಸ್ಟ್ ಒಂದು ಈಕ್ವೇಶನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲೇ ಇದೆ ನೋಡಿ, ಕ್ಯಾಲ್ಸಿಯಂ ಆಕ್ಸೈಡ್ ವಾಟರ್ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ಕೊಡ್ತಾರೆ. ಅಂದ್ರೆ ದೇ ವಿಲ್ ಆಸ್ಕ್ ದಟ್ ವಾಟ್ ಹ್ಯಾಪನ್ಸ್ ಇಫ್ ಕ್ಯಾಲ್ಸಿಯಂ ಆಕ್ಸೈಡ್ ಆರ್ ಕ್ವಿಕ್ಲೈಮ್ ಈಸ್ ಮಿಕ್ಸ್ಡ್ ವಿತ್ ವಾಟರ್ ಅಂಡ್ ರೈಟ್ ಅ ಬ್ಯಾಲೆನ್ಸ್ಡ್ ಈಕ್ವೇಶನ್ ಅಂಡ್ ಆಲ್ಸೋ ಐಡೆಂಟಿಫೈ ದ ಟೈಪ್ ಆಫ್ ಈಕ್ವೇಶನ್ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಒಂದು ಎಕ್ಸಾಂಪಲ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಆಕ್ಸೈಡ್ ವಾಟರ್ ಜೊತೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಅದು ಸ್ಲೇಟೆಡ್ ಲೈಮ್, ದಟ್ ಇಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ, ಹೀಟ್ ರಿಲೀಸ್ ಆಗುತ್ತೆ. ಸೊ ಯಾವಾಗ ಹೀಟ್ ರಿಲೀಸ್ ಆಗುತ್ತೆ ಅದರಿಂದ ನಮಗೆ ಗೊತ್ತಾಗುತ್ತೆ ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ. ಓಕೆನಾ, ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಆದ್ಮೇಲೆ ಇಟ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಟೈಪ್ ಆಫ್ ಈಕ್ವೇಶನ್, ಅಂದ್ರೆ ಯಾವ್ದೊಂದು ಈಕ್ವೇಶನ್ ಅನ್ನು ಕೊಟ್ಬಿಟ್ಟು ಅದೊಂದು ಇನ್ಸ್ಟೆನ್ಸ್ ಅನ್ನ ಕೊಟ್ಟು ಟೈಪ್ ಆಫ್ ಈಕ್ವೇಶನ್ ಅನ್ನ ಹೇಳಿ ಜೊತೆಗೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅನ್ನ ಬರೀರಿ ಅಂತ ಹೇಳ್ಬೋದು. ಸೊ ಲೈಕ್ ದಟ್ ನೀವು ಅದನ್ನ ನೋಡ್ಕೊಂತ ಹೋದ್ರೆ ಸೊ ನಿಮಗೆ ಮುಖ್ಯವಾಗಿ ಈ ಚಾಪ್ಟರ್ ಅಲ್ಲಿ ಟೈಪ್ ಆಫ್ ಈಕ್ವೇಶನ್ಸ್ ಗೊತ್ತಿರಬೇಕು ಅಥವಾ ಟೈಪ್ಸ್ ಆಫ್ ರಿಯಾಕ್ಷನ್ ಗೊತ್ತಿರಬೇಕು, ಅದಕ್ಕೆ ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಸೊ ಈ ರೀತಿ ನೋಡ್ಕೊಂತ ಹೋದ್ರೆ ಸಿಂಪಲ್ ಆಗಿ ನೋಡೋದಾದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಈ ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಕಂಬೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ A+B ಅಂದ್ರೆ ಒಂದು ರಿಯಾಕ್ಟೆಂಟ್ ಅನದರ್ ರಿಯಾಕ್ಟೆಂಟ್ ವಿಲ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಸಿಂಗಲ್ ಪ್ರಾಡಕ್ಟ್. ದಿಸ್ ಇಸ್ ವಾಟ್ ವಿ ಕಾಲ್ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಎಲ್ಲಿ ಕೆಮಿಕಲ್ ಕಾಂಬಿನೇಷನ್ ಅಂತ ಕರಿತೀವಿ. ಸೊ ಟೂ ರಿಯಾಕ್ಟೆಂಟ್ಸ್ ವಿಲ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಸಿಂಗಲ್ ಪ್ರಾಡಕ್ಟ್. ದಟ್ ಇಸ್ ವಾಟ್ ವಿ ಕಾಲ್ ಕಾಂಬಿನೇಷನ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಡಿಕಂಪೋಸಿಷನ್ ಅಂತಂದ್ರೆ ಒಂದು ರಿಯಾಕ್ಟೆಂಟ್ ಸ್ಪ್ಲಿಟ್ ಅಪ್ ಆಗ್ಬಿಟ್ಟು ಮೋರ್ ದ್ಯಾನ್ 2 ಪ್ರಾಡಕ್ಟ್ಸ್ ಆಗುತ್ತೆ. ಓಕೆ, ದಿಸ್ ಇಸ್ ವಾಟ್ ವಿ ಕಾಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಿಂಗಲ್ ರಿಯಾಕ್ಟೆಂಟ್ ಬ್ರೇಕ್ ಆಗ್ಬಿಟ್ಟು ಸಿಂಪ್ಲರ್ ಪ್ರಾಡಕ್ಟ್ಸ್ ಕೊಡ್ತಾ ಹೋಗುತ್ತೆ. ಅದಕ್ಕೆ ಎಕ್ಸಾಂಪಲ್ಸ್ ಡಿಸ್ಪ್ಲೇಸ್ಮೆಂಟ್ ಅಂತಂದ್ರೆ ಇದು ರಿಯಾಕ್ಟಿವಿಟಿ ಸೀರೀಸ್ ಮೇಲೂ ಬೇಸ್ ಆಗಿರುತ್ತೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ರಿಯಾಕ್ಟಿವಿಟಿ ಸೀರೀಸ್. ಸೊ ರಿಯಾಕ್ಟಿವಿಟಿ ಸೀರೀಸ್ ಅಂದ್ರೆ ಏನು, ಮೋರ್ ರಿಯಾಕ್ಟಿವ್ ಅಂಡ್ ಲೆಸ್ ರಿಯಾಕ್ಟಿವ್ ಯಾವುದು ಅನ್ನೋದನ್ನ ನಿಮಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಅಲ್ಲಿ ನೋಡಿರ್ತೀರಿ. ಅದೇ ರೀತಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಏನಂತಂದ್ರೆ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅನ್ನ ಅಥವಾ ಮೆಟಲ್ ಅನ್ನ ಡಿಸ್ಪ್ಲೇಸ್ ಮಾಡುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಇದಕ್ಕೆ ಎಕ್ಸಾಂಪಲ್ಸ್ ನೋಡ್ಕೋಬೇಕಾಗುತ್ತೆ. ಲೈಕ್ ಕಾಪರ್ ಸಲ್ಫೇಟ್ ಮತ್ತೆ ಐರನ್ ಮಿಕ್ಸ್, ಐರನ್ ಅನ್ನ ಅಂದ್ರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಐರನ್ ನೀಲನ್ನು ಹಾಕಿದಾಗ ಕಾಪರ್ ಡಿಸ್ಪ್ಲೇಸ್ ಆಗುತ್ತೆ. ಯಾಕೆ ಅಂತಂದ್ರೆ ಐರನ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಅಂತ ಹೇಳ್ತೀವಿ. ಸೊ ದಟ್ ಇಟ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಅಂದ್ರೆ ಸೊ ಇಲ್ಲಿ ಒಂದು ಈಕ್ವೇಶನ್ ಅನ್ನು ಕೊಟ್ಬಿಟ್ಟು ಯಾವ ರೀತಿ ಅದು ಡಿಸ್ಪ್ಲೇಸ್ ಮಾಡುತ್ತೆ ಅಂದ್ರೆ ಯಾವ ಎಲಿಮೆಂಟ್ ಡಿಸ್ಪ್ಲೇಸ್ ಮಾಡುತ್ತೆ, ಯಾಕೆ ಮಾಡುತ್ತೆ ಅಂತ ಕೇಳ್ಬೋದು. ಓಕೆ, ಅಥವಾ ಡೈರೆಕ್ಟ್ ಆಗಿ ಡೆಫಿನೇಷನ್ ಎಕ್ಸಾಂಪಲ್ ಅನ್ನ ಕೇಳ್ಬೋದು ಈ ರೀತಿ. ಸೊ ಇಲ್ಲಿ ಯಾವುದೋ ಒಂದು ರಿಯಾಕ್ಟೆಂಟ್ ಅದು ಒಂದು ಅಯಾನ್ ಡಿಸ್ಪ್ಲೇಸ್ ಆಗುತ್ತೆ. ಬಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗುತ್ತೆ. ಓಕೆ, ಬಿಟ್ವೀನ್ ದ ರಿಯಾಕ್ಟೆಂಟ್ಸ್. ದಿಸ್ ಇಸ್ ವಾಟ್ ವಿ ಕಾಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ. ಸೊ ಇಲ್ಲಿ ನಿಮಗೆ ಮುಖ್ಯವಾಗಿ ಟೈಪ್ಸ್ ಆಫ್ ರಿಯಾಕ್ಷನ್ ನೋಡ್ಕೋಬೇಕು. ಅದರಲ್ಲಿ ಇನ್ನೊಂದೇನಂದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ದಿಸ್ ಕಮ್ಸ್ ಅಂಡರ್ ಬೋತ್ ಚಾಪ್ಟರ್ಸ್. ಲೈಕ್ ಆಸಿಡ್, ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲೂ ಬರುತ್ತೆ, ಮತ್ತೆ ಕೆಮಿಕಲ್ ರಿಯಾಕ್ಷನ್ ಈಕ್ವೇಶನ್ ಅಲ್ಲಿ ಆಸ್ ಅನ್ ಕೆಮಿಕಲ್ ಈಕ್ವೇಶನ್ ತಗೋಬಹುದು. ಇಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ಆಸಿಡ್ ಮತ್ತೆ ಬೇಸ್ ಅನ್ನ ಮಿಕ್ಸ್ ಮಾಡಿದಾಗ ಒಂದು ನ್ಯೂಟ್ರಲ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಬರುತ್ತೆ ಅಂಡ್ ವಾಟರ್ ಬರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಬರ್ತಕ್ಕಂತಹ ಈ ಸಾಲ್ಟ್ ಏನಿದೆಲ್ಲ, ಓಕೆ, ಸೊ ಆ ಸಾಲ್ಟ್ ನ್ಯೂಟ್ರಲ್ ಆಗಿರುತ್ತೆ, ನೈದರ್ ಅಸಿಡಿಕ್ ನಾರ್ ಬೇಸಿಕ್ ಅಂತ. ನೆಕ್ಸ್ಟ್ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಮೇಲೆ ಸಾಕಷ್ಟು ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಆಕ್ಸಿಡೇಷನ್ ರಿಡಕ್ಷನ್ ಅಲ್ಲಿ ಏನ್ ಕೇಳ್ಬೋದು ಅಂತಂದ್ರೆ ದೇ ವಿಲ್ ಗಿವ್, ಸೊ ಬ್ಲರ್ ಆಗ್ತಾ ಇದೆಯಾ, ಸ್ಟ್ರೀಮಿಂಗ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ನೀವು ಸ್ವಲ್ಪ ಕ್ಲಾರಿಟಿ ಚೇಂಜಸ್ ಮಾಡ್ಕೊಳ್ಳಿ. ಅಂದ್ರೆ ನಿಮಗೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಮೋರ್ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಕ್ಲಾರಿಟಿ ಅಂದ್ರೆ 1080p ಆ ಥರ ಇರುತ್ತೆ. ನಿಮಗೆ ಆಲ್ಮೋಸ್ಟ್ ಲೋ ಸ್ಪೀಡ್ಗೆ ಸೆಟ್ ಆಗಿರುತ್ತೆ ಇದು. ನೀವೆಲ್ಲ ಹೋಗಿ 360 ಅಥವಾ 480p ಸೆಲೆಕ್ಟ್ ಮಾಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ ನಿಮಗೆ. ಇಟ್ ವಿಲ್ ಬಿ ಕ್ಲಿಯರ್ಲಿ ವಿಸಿಬಲ್. ಓಕೆ, ವೈಲ್ ಎಕ್ಸ್ಪ್ಲೇನಿಂಗ್ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂದ್ರೆ ನೀವು ಒಂದು ಕಮೆಂಟ್ ಅನ್ನ ಮಾಡಿ, ಚಾಟ್ ಮಾಡಿ, ನಾನು ಅದನ್ನ ಆನ್ಸರ್ ಮಾಡ್ತೀನಿ. ಇಲ್ಲಿ ನಿಮ್ಗೆ ಏನಾದರೂ ಡಿಫಿಕಲ್ಟ್ ಅನಿಸ್ತು ಅಂತ ಅಂದ್ರೆ. ಓಕೆ, ಸೊ ಇಲ್ಲಿ ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ರಿಯಾಕ್ಷನ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಸಾಕಷ್ಟು ಸರಿ ಕೇಳಿದ್ದಾರೆ. ಇಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಅಂದ್ರೆ ಏನು ಇಲ್ಲ, ಸಿಂಪಲ್. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಅನ್ಸುತ್ತೆ, ಕೆಲವು ವಿಡಿಯೋಗಳಲ್ಲಿ ನನ್ನ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಸಬ್ಸ್ಟೆನ್ಸ್ ಇದೆ, ಆ ಸಬ್ಸ್ಟೆನ್ಸ್ಗೆ ಆಕ್ಸಿಜನ್ ಆಡ್ ಆದ್ರೆ ದಿಸ್ ಸಬ್ಸ್ಟೆನ್ಸ್ ಈಸ್ ಆಕ್ಸಿಡೈಸ್ಡ್ ಅಂತ ಕರಿತೀವಿ. ಓಕೆನಾ, ಸೊ ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ, ಆ ಸಬ್ಸ್ಟೆನ್ಸ್ ಇಂದ ಹೈಡ್ರೋಜನ್ ರಿಮೂವ್ ಆದ್ರೂ ಕೂಡ ದಿಸ್ ಈಸ್ ಆಕ್ಸಿಡೈಸ್ಡ್ ಅಂತೀವಿ. ಅಥವಾ ಇಫ್ ದರ್ ಇಸ್ ಅ ಸಬ್ಸ್ಟೆನ್ಸ್ ವೇರ್ one oxygen is removed from that substance or hydrogen is added. Hydrogen add ಆದ್ರೆ this substance is reduced ಅಂತ ಕರೀತೀವಿ.
ಓಕೆ, ಸೊ ಅಂದ್ರೆ ನಿಮ್ಗೆ ಒಂದು ಈಕ್ವೇಶನ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ Fe2O3 ಪ್ಲಸ್ 3 CO ಇದೆ, 2Fe ಪ್ಲಸ್ 3 CO2 ಇದೆ. ಸೊ ಇಲ್ಲಿ Fe2O3 ಇದೆಲ್ಲ ಆಕ್ಸಿಜನ್ ಅನ್ನ ಕಳ್ಕೊಳ್ತಾ ಇದೆ, ಸೊ ದಟ್ ಇಟ್ ಈಸ್ ರೆಡ್ಯೂಸ್ಡ್ ಅಂತ ಹೇಳ್ತೀವಿ. ಬಟ್ ಕಾರ್ಬನ್ ಮೊನಾಕ್ಸೈಡ್ಗೆ ಆಕ್ಸಿಜನ್ ಆಡ್ ಆಗ್ತಾ ಇದೆ, ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಆಯ್ತದು. ಸೊ ದಟ್ CO ಕಾರ್ಬನ್ ಮೊನಾಕ್ಸೈಡ್ ಇದೆಲ್ಲ, ದಿಸ್ ಇಸ್ ವಾಟ್ ವಿ ಕಾಲ್ ಆಕ್ಸಿಡೈಸ್ಡ್ ಅಂತ ಕರಿತೀವಿ, ಬಿಕಾಸ್ ಇಟ್ ಆಕ್ಸಿಜನ್ ಇಸ್ ಆಡೆಡ್ ಟು ಕಾರ್ಬನ್ ಮೊನಾಕ್ಸೈಡ್. Fe2O3 ಇಂದ ಆಕ್ಸಿಜನ್ ರೆಡ್ಯೂಸ್ ಆಗಿದೆ, ಸೊ ದಟ್ Fe2O3 is reduced ಅಂತ ಕರಿತೀವಿ. Fe2O3 is reduced. ಸೊ ಆಕ್ಸಿಡೈಸ್ಡ್ ಮತ್ತು ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ ಅನ್ನ ನೀವು ಐಡೆಂಟಿಫೈ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಯು ನೀಡ್ ಟು ಗೋ ಫಾರ್ ರಿಯಾಕ್ಟೆಂಟ್ಸ್. ಯಾವಾಗಲೂ ಆಕ್ಸಿಡೈಸ್ಡ್ ಮತ್ತು ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ಗಳು ಎಲ್ಲಿರ್ತವೆ ಅಂತಂದ್ರೆ ರಿಯಾಕ್ಟೆಂಟ್ಸ್ ಅಲ್ಲೇ ಇರ್ತವೆ. ಸೊ ಇದು ಇಂಪಾರ್ಟೆಂಟು. ನಾವೆಲ್ಲ ಏನ್ ಮಾಡ್ತೀವಿ, ಕನ್ಫ್ಯೂಸ್ ಆಗ್ಬಿಟ್ಟು ಓಕೆ ಪ್ರಾಡಕ್ಟ್ಗಳಲ್ಲಿ ಆಕ್ಸಿಡೈಸ್ಡ್ ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ ಅನ್ನ ನೋಡ್ತಾ ಇರ್ತೀವಿ. ಸೊ ಯು ನೀಡ್ ನಾಟ್ ಟು ಡೂ ದಟ್. ಏನ್ ಮಾಡಬೇಕು, ಆಕ್ಸಿಡೈಸ್ಡ್ ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ ಅನ್ನ ಎಲ್ಲಿ ಫೈಂಡ್ ಔಟ್ ಮಾಡಬೇಕು, ರಿಯಾಕ್ಟೆಂಟ್ ಅಲ್ಲೇ ಫೈಂಡ್ ಔಟ್ ಮಾಡಬೇಕು. ಯಾವುದೋ ಒಂದು ರಿಯಾಕ್ಟೆಂಟ್ ಆಕ್ಸಿಜನ್ ಅನ್ನ ಕಳ್ಕೊಂಡಿರುತ್ತೆ, ಇನ್ನೊಂದು ಯಾವುದೋ ಗೇನ್ ಮಾಡ್ಕೊಂಡಿರುತ್ತೆ, ಅಥವಾ ಯಾವುದೋ ಒಂದು ರಿಯಾಕ್ಟೆಂಟ್ ಹೈಡ್ರೋಜನ್ ಅನ್ನ ಲೂಸ್ ಮಾಡ್ಕೊಂಡಿರುತ್ತೆ, ಇನ್ನೊಂದು ಹೈಡ್ರೋಜನ್ ಗೇನ್ ಮಾಡ್ಕೊಂಡಿರುತ್ತೆ. ಸೊ ದಟ್ ಗೇನಿಂಗ್ ಆರ್ ಗಿವಿಂಗ್ ಅಥವಾ ಗೇನಿಂಗ್ ಆರ್ ಲೂಸಿಂಗ್, ಅದ್ರ ಮೇಲೆ ನಿಮಗೆ ಆಕ್ಸಿಡೈಸ್ಡ್ ಮತ್ತೆ ರೆಡ್ಯೂಸ್ಡ್ ಸಬ್ಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನಾವು. ನೆಕ್ಸ್ಟ್ ಡಿಫರೆನ್ಸ್ ಕೇಳ್ಬೋದು ನಿಮಗೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಮತ್ತೆ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ. ಸೊ ಎಕ್ಸೋ ಮೀನ್ಸ್ ಎಕ್ಸಿಟ್ ಅಂತ. ಏನ್ ಎಕ್ಸಿಟ್ ಆಗುತ್ತೆ, ಏನ್ ಹೊರಗಡೆ ಹೋಗುತ್ತೆ, ಹೀಟ್ ಹೊರಗಡೆ ಹೋಗುತ್ತೆ. ಸೊ ಎಕ್ಸಿಟ್ ಮೀನ್ಸ್ ರಿಲೀಸ್ ಆಗೋದು. ಸೊ ಹೀಟ್ ರಿಲೀಸ್ ಆಗೋದ್ರೆ ನಾನು ಎಕ್ಸೋ ಥರ್ಮಾ ಮೀನ್ಸ್ ವಾಟ್, ಹೀಟ್. ಎಕ್ಸೋ ಮೀನ್ಸ್ ಎಕ್ಸಿಟ್ ಆಫ್ ಹೀಟ್. ಅಂದ್ರೆ ದ ರಿಯಾಕ್ಷನ್ ಇನ್ ವಿಚ್ ಹೀಟ್ ಈಸ್ ಲಿಬರೇಟೆಡ್ ಈಸ್ ಕಾಲ್ಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಅಂಡ್ ದ ರಿಯಾಕ್ಷನ್ ಇನ್ ವಿಚ್ ಹೀಟ್ ಈಸ್ ಅಬ್ಸಾರ್ಬ್ಡ್ ಆರ್ ಯುಟಿಲೈಸ್ಡ್. ಯಾವ ರಿಯಾಕ್ಷನ್ ಆಗೋದಕ್ಕೆ ಹೀಟ್ ಯುಟಿಲೈಸ್ ಆಗುತ್ತೋ ಅಂತ ರಿಯಾಕ್ಷನ್ ಅನ್ನು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಹ್ಯೂಮನ್ ಬಾಡಿ ನೋಡ್ಕೊಂಡ್ರೆ ಡೈಜೆಷನ್ ಆಫ್ ಫುಡ್ ಇರ್ಬೋದು. ಈಗಾಗಲೇ ನಾನು ಡಿಸ್ಕಸ್ ಮಾಡಿದ್ದೀನಿ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ವಾಟರ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಹೇಳಿದೆ ನಾನು ನಿಮಗೆ. ಸೊ ಅದು ಕೂಡ ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ದ ರಿಯಾಕ್ಷನ್ ಇನ್ ವಿಚ್ ಹೀಟ್ ಈಸ್ ರಿಲೀಸ್ಡ್, ಅದನ್ನ ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಎಂಡೋಥರ್ಮಿಕ್ ಅಂದ್ರೆ ಥರ್ಮಾ ಮೀನ್ಸ್ ಹೀಟ್, ಎಂಡೋ ಮೀನ್ಸ್ ರಿಕ್ವೈರ್ಡ್, ಅಂದ್ರೆ ಸಪ್ಲೈ ಆಫ್ ಹೀಟ್ ಇಸ್ ರಿಕ್ವೈರ್ಡ್ ಫಾರ್ ದ ರಿಯಾಕ್ಷನ್ ಟು ಟೇಕ್ಸ್ ಪ್ಲೇಸ್. ದಟ್ ಈಸ್ ವಾಟ್ ವಿ ಕಾಲ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇದಾದ್ಮೇಲೆ ರಾನ್ಸಿಡಿಟಿ ಅಂದ್ರೆ ಏನು ಅಂತ ಕೇಳ್ಬೋದು ನಿಮಗೆ. ಸೊ ರಾನ್ಸಿಡಿಟಿ ಇಸ್ ದ ನಥಿಂಗ್ ಬಟ್ ಸ್ಲೋ ಆಕ್ಸಿಡೇಷನ್ ಆಫ್ ಆಯಿಲ್ ಅಂಡ್ ಫ್ಯಾಟ್ ಪ್ರೆಸೆಂಟ್ ಇನ್ ದ ಫುಡ್ ಮೆಟೀರಿಯಲ್. ಅಂದ್ರೆ ಯಾವುದೋ ಒಂದು ಫುಡ್ ಮೆಟೀರಿಯಲ್ ಇದೆ, ಅದು ಆಯಿಲಿ ಇದೆ. ಸೊ ಆಯಿಲಿ ಫುಡ್ ಮೆಟೀರಿಯಲ್ಗೆ ಆಕ್ಸಿಜನ್ ಆಡ್ ಆಗುತ್ತೆ. ಓಕೆ, ಸೊ ಯಾಕೆಂದ್ರೆ ಏರಲ್ಲಿರುವ ಆಕ್ಸಿಜನ್ ಜೊತೆಗೆ, ಅಂದ್ರೆ ಏರ್ ಜೊತೆಗೆ ಅದು ರಿಯಾಕ್ಟ್ ಆಗ್ಬಿಟ್ಟು ಎಸ್ಪೆಷಲಿ ಆಕ್ಸಿಜನ್ ಏನಿದೆಲ್ಲ ಆ ಫ್ಯಾಟ್ ಸಬ್ಸ್ಟೆನ್ಸ್ ಅನ್ನ ರಾನ್ಸಿಡ್ ಸ್ಮೆಲ್ ಆಗಿ ಕನ್ವರ್ಟ್ ಮಾಡುತ್ತೆ, ಅಥವಾ ರಾನ್ಸಿಡ್ ಸ್ಮೆಲ್ ಬರುತ್ತೆ ಅದರೊಳಗಡೆ. ಸೊ ದಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ರಾನ್ಸಿಡಿಟಿ. ದಿಸ್ ಇಸ್ ಸ್ಲೋ ಆಕ್ಸಿಡೇಷನ್ ಆಫ್ ಆಯಿಲ್ ಅಂಡ್ ಫ್ಯಾಟ್ ಅಂತ ಕರಿತೀವಿ. ಸೊ ಇದು ರಾನ್ಸಿಡ್ ಆಗಿದೆ ಅಂತಂದ್ರೆ ಒಂದು ಫೌಲ್ ಸ್ಮೆಲ್ ಅಥವಾ ಓಡರ್ ಬರ್ತಾ ಇರುತ್ತೆ, ಅಥವಾ ಟೇಸ್ಟ್ ಬರ್ತಾ ಇರುತ್ತೆ. ಸೊ ಅದನ್ನ ನಾವು ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ಅದನ್ನ ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕ್ಬೇಕು. ಯಾಕೆ ಏರ್ ಟೈಟ್ ಕಂಟೈನರ್ ಅಲ್ಲಿ ಇಡಬೇಕು ಆಯಿಲಿ ಫುಡ್ ಅನ್ನ ಅಂತಂದ್ರೆ, ಸೊ ಏರ್ ಟೈಟ್ ಕಂಟೈನರ್ ಇಟ್ಟರೆ ಅಂತಂದ್ರೆ ಆಕ್ಸಿಜನ್ ಅನ್ನ ಫುಡ್ ಜೊತೆಗೆ ಮಿಕ್ಸ್ ಆಗೋದನ್ನ ಅಥವಾ ರಿಯಾಕ್ಟ್ ಆಗೋದನ್ನ ನೀವು ಸ್ಟಾಪ್ ಮಾಡ್ತಿದ್ರಿ ಅಂತ. ಯಾಕಂದ್ರೆ ಫುಡ್ಗೆ ಏರ್ ಅನ್ನ ಸಪ್ಲೈ ಮಾಡಿಲ್ಲ ಅಂತಂದ್ರೆ, ಅಥವಾ ಏರ್ ಅದಕ್ಕೆ ತಗಲಿಲ್ಲ ಅಂತಂದ್ರೆ ಆಕ್ಸಿಜನ್ ಏನಾಗಲ್ಲ, ರಿಯಾಕ್ಟ್ ಆಗಲ್ಲ. ಸೊ ದಟ್ ಆಕ್ಸಿಡೇಷನ್ ವಿಲ್ ಬಿ ಪ್ರಿವೆಂಟೆಡ್. ನೆಕ್ಸ್ಟ್ ಲೋ ಟೆಂಪರೇಚರ್ ಅಲ್ಲಿ ರೆಫ್ರಿಜರೇಷನ್ ಮಾಡಬೇಕು, ಅಥವಾ ನೈಟ್ರೋಜನ್ ಗ್ಯಾಸ್ ಅನ್ನ ಅದರೊಳಗಡೆ ಫಿಲ್ ಮಾಡಬೇಕು. ಈ ನೈಟ್ರೋಜನ್ ಗ್ಯಾಸ್ ಏನ್ ಮಾಡುತ್ತೆ ಅಂತಂದ್ರೆ ಇದು ಒಂದು ಬ್ಯಾರಿಯರ್ ಆಗಿ ಕೆಲಸ ಮಾಡುತ್ತೆ. ಸೊ ನೈಟ್ರೋಜನ್ ಗ್ಯಾಸ್ ವಿಲ್ ನಾಟ್ ಅಲೋ ದ ಆಕ್ಸಿಜನ್ ಟು ರಿಯಾಕ್ಟ್ ವಿತ್ ಫುಡ್, ಅಥವಾ ಇಟ್ ವಿಲ್ ನಾಟ್ ಅಲೋ ದ ಫುಡ್ ಟು ಆಕ್ಸಿಡೈಸ್ ಅಂತ ಹೇಳ್ತೀವಿ. ಸೊ ನೈಟ್ರೋಜನ್ ಗ್ಯಾಸ್ ವಿಲ್ ಈಸ್ ಕಾಲ್ಡ್ ಆಸ್ ಆಂಟಿ ಆಕ್ಸಿಡೆಂಟ್ ಅಂತ ಕರೀತೀವಿ. ಆಂಟಿ ಆಕ್ಸಿಡೆಂಟ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಪ್ರಿವೆಂಟ್ಸ್ ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಆಂಟಿ ಆಕ್ಸಿಡೆಂಟ್ ಅಂತ. ಓಕೆ, ಸೊ ಆರ್ ಯು ಹಿಯರಿಂಗ್ ಮೀ? ಸೊ ನಿಮಗೆ ಕೇಳ್ಬೋದು, ಸೊ ಒಂದು ಸಿಂಪಲ್ ಆಗಿ ಒಂದು ಕ್ವಶನ್ ನಾವು ಯಾವಾಗಲೂ ನಾವು ಫ್ರೇಮ್ ಮಾಡ್ಕೊಂಡಿರೋದಿಲ್ಲ. ಆಂಟಿ ಆಕ್ಸಿಡೆಂಟ್ ಅಂದ್ರೆ ಆಂಟಿ ಮೀನ್ಸ್ ಆಪೋಸಿಟ್, ಆಕ್ಸಿಡೆಂಟ್ ಮೀನ್ಸ್ ಆಕ್ಸಿಡೇಷನ್. ಸೊ ಆಕ್ಸಿಡೇಷನ್ ಅನ್ನ ಆಪೋಸಿಟ್ ಇರೋದು ಅಥವಾ ಆಕ್ಸಿಡೇಷನ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಸಬ್ಸ್ಟೆನ್ಸ್ಗೆ ನಾವು ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಇಲ್ಲಿ ನೈಟ್ರೋಜನ್ ಅನ್ನೋ ಒಂದು ನೈಟ್ರೋಜನ್ ಗ್ಯಾಸ್ ಅನ್ನೋ ಒಂದು ಆಂಟಿ ಆಕ್ಸಿಡೆಂಟ್ ಅಂತ ನಾವು ಹೇಳ್ಬೋದು. ಓಕೆನಾ. ನೆಕ್ಸ್ಟ್
ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನೋಡ್ಕೊಂಡ್ರೆ ನಿಮಗೆ ಮೆಟಲ್ ಆರ್ಟಿಕಲ್ಸ್ ವಿತ್ ಏರ್ ಅಂದ್ರೆ ರಿಯಾಕ್ಟ್ ಹೇಗಾಗುತ್ತೆ ಅಂತ. ಸೊ ಇಲ್ಲಿ ಸಿಲ್ವರ್ ಮೆಟಲ್ಲು ಏರ್ ಜೊತೆಗೆ ರಿಯಾಕ್ಟ್ ಆದಾಗ ಬ್ಲಾಕ್ ಕಲರ್ ಆಗುತ್ತೆ, ಅವಾಗ ಸಿಲ್ವರ್ ಸಲ್ಫೈಡ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಕಾಪರ್ ಗ್ರೀನ್ ಕಲರ್ ಆಗಿ ಟರ್ನ್ ಆಗುತ್ತೆ ಏರ್ ಜೊತೆಗೆ ರಿಯಾಕ್ಟ್ ಆದಾಗ. ಐರನ್ ಏರ್ ಜೊತೆಗೆ ರಿಯಾಕ್ಟ್ ಆದಾಗ ದಟ್ ಮೀನ್ಸ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದಾಗ ರೆಡ್ಡಿಶ್ ಬ್ರೌನ್ ಆಗುತ್ತೆ, ಅದು ಫೆರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಸೊ ನಿಮಗೆ ತುಂಬಾ ಇಂಪಾರ್ಟೆಂಟ್ ನೋಡಿ, ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ ಶಾಟ್ ಆಫ್ ದಿಸ್ ಟೇಬಲ್. ಆಕ್ಚುಲಿ ಏನು ಅಂತಂದ್ರೆ ನಿಮಗೆ ಗಿವ್ ರೀಸನ್ ಅಲ್ಲಿ ಇದನ್ನ ಕೇಳ್ತಾರೆ. ಓಕೆ, ಏನ್ ಗಿವ್ ರೀಸನ್ ಅಲ್ಲಿ ಕೇಳ್ತಾರೆ ಅಂತಂದ್ರೆ, ಸೊ ಸಿಲ್ವರ್ ವೆನ್ ಎಕ್ಸ್ಪೋಸ್ ಟು ಏರ್. ಓಕೆನಾ, ಸೊ ಹೇಗೆ ಕೇಳ್ತಾರೆ ನೋಡಿ ಕ್ವಶನ್. ಸಿಲ್ವರ್ ಅನ್ನ ಏರ್ಗೆ ಎಕ್ಸ್ಪೋಸ್ ಮಾಡಿದಾಗ ಅದು ಯಾವ ಕಲರ್ ಆಗುತ್ತೆ? ಬ್ಲಾಕ್ ಕಲರ್ ಆಗುತ್ತೆ. ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಬ್ಲಾಕ್ ಕಲರ್. ವೈ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಬ್ಲಾಕ್ ಕಲರ್? Because silver when exposed to air it will be converted into black color due to the formation of silver sulfide. Okay, so ಅದನ್ನ ಹೇಳ್ಬೇಕಾಗತ್ತೆ. ಕಾಪರ್ ಏರ್ಗೆ ಎಕ್ಸ್ಪೋಸ್ ಮಾಡಿದಾಗ ಲಾಂಗ್ ಟರ್ಮ್ಗೆ ಗ್ರೀನ್ ಕಲರ್ ಟರ್ನ್ ಆಗುತ್ತೆ. ಯಾಕೆ ಅಂತಂದ್ರೆ ಗ್ರೀನ್ ಕಲರ್ ಯಾಕೆ ಟರ್ನ್ ಆಗಿದೆ? ದಟ್ ಈಸ್ ಆಕ್ಚುಲಿ ದ ಕಲರ್ ಆಫ್ ಕಾಪರ್ ಆಕ್ಸೈಡ್ ವಿಚ್ ಇಸ್ ಫಾರ್ಮ್ಡ್ ಆಫ್ಟರ್ ದ ಕಾಪರ್ ರಿಯಾಕ್ಟೆಡ್ ವಿತ್ ಏರ್. ಓಕೆನಾ, ಸೊ ಇಲ್ಲಿ ನಿಮಗೆ ಸಿಲ್ವರ್ ಸಲ್ಫೈಡ್ ನ ಕಲರ್ ಬ್ಲಾಕ್ ಅಂತ ಗೊತ್ತಿರಬೇಕು, ಕಾಪರ್ ಆಕ್ಸೈಡ್ ನ ಕಲರ್ ಗ್ರೀನ್ ಅಂತ ಗೊತ್ತಿರಬೇಕು, ಅಂಡ್ ಫೆರಿಕ್ ಆಕ್ಸೈಡ್ ನ ಕಲರ್ ರೆಡ್ಡಿಶ್ ಬ್ರೌನ್ ಅಂತ ಗೊತ್ತಿರಬೇಕು. ದಿಸ್ ಈಸ್ ಯು ನೀಡ್ ಟು ಡೂ. ಅಂದ್ರೆ ಮುಖ್ಯವಾಗಿ ಐರನ್ ಏರ್ಗೆ ಎಕ್ಸ್ಪೋಸ್ ಮಾಡಿದಾಗ ರೆಡ್ಡಿಶ್ ಬ್ರೌನ್ ಆಗುತ್ತೆ. ವೈ ಅಂತ ಕೇಳಿದ್ರೆ ಡ್ಯೂ ಟು ದ ಫಾರ್ಮೇಶನ್ ಆಫ್ ಫೆರಿಕ್ ಆಕ್ಸೈಡ್. ಓಕೆ, ಸೊ ದೀಸ್ ಆರ್ ಆಲ್ ನಥಿಂಗ್ ಬಟ್ ಕರೋಷನ್. ಇದೆಲ್ಲವೇನಿದು ಕರೋಷನ್ ಅಂತ ಕರಿತೀವಿ. ವಾಟ್ ಈಸ್ ಕರೋಷನ್? ಕರೋಷನ್ ಈಸ್ ನಥಿಂಗ್ ಬಟ್ the attack of air, that is when metal surfaces are attacked by air, water and other substances around it and it corrode ಆಗ್ತಾ ಹೋಗುತ್ತೆ. This process is called as corrosion. ಅಂದ್ರೆ when metal surface ಎದ್ರ ಜೊತೆಗೆ ಏರ್ ಜೊತೆ ಮಿಕ್ಸ್ ಆಗ್ಬೋದು, ಅಥವಾ ರಿಯಾಕ್ಟ್ ಆಗ್ಬೋದು, ಅಥವಾ ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ಬೋದು, ಅಥವಾ ಅದರ್ ಸಬ್ಸ್ಟೆನ್ಸ್ ಜೊತೆಗೆ ರಿಯಾಕ್ಟ್ ಆಗ್ಬೋದು. ಈ ತರ ರಿಯಾಕ್ಟ್ ಆದಾಗ ಅದು ಕರೋಡ್ ಆಗುತ್ತೆ. ಆ ಕರೋಡ್ ಆಗಿರತಕ್ಕಂತಹ ಪ್ರೋಸೆಸ್ ಅನ್ನು ನಾವು ಕರೋಷನ್ ಅಂತ ಕರಿತೀವಿ. ಸೊ ದಿಸ್ ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಮೇಲೆ ನಿಮಗೆ ಕ್ವಶನ್ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲಿ ಏನಾಗ್ತಿದೆ ನೋಡಿ, ಏರ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಅಂತಂದ್ರೆ ಮೇ ಬಿ ಆ ಮೆಟಲ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗ್ಬೋದು. ಯಾವಾಗ ಮೆಟಲ್ಗೆ ಆಕ್ಸಿಜನ್ ಆಡ್ ಆಗುತ್ತೆ ಅದು ಆಕ್ಸಿಡೈಸ್ ಆಗುತ್ತೆ ಅಂತ ಹೇಳ್ತೀವಿ. ಸಿ, ಕರೋಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್, ಕರೋಷನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆಕ್ಸಿಡೇಷನ್ ಪ್ರಾಸೆಸ್. ನಾಟ್ ಆಲ್ ದ ಟೈಮ್, ಬಟ್ ಆಕ್ಸಿಡೇಷನ್ ಆಲ್ಸೋ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಕರೋಷನ್. ಇದು ನೆನಪಿರ್ಬೇಕು ನಿಮಗೆ. ವಾಟ್ ಈಸ್ ದ ಕನೆಕ್ಷನ್ ಹಿಯರ್ ಅಂತಂದ್ರೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಇದನ್ನ. ನಿಮಗೆ ಮೆಟಲ್ ರಿಯಾಕ್ಟ್ಸ್ ವಿತ್ ಏರ್, ಇಟ್ ವಿಲ್ ಬಿ ಕರೋಡೆಡ್. ಏರ್ ಅಲ್ಲಿ ಎಸ್ಪೆಷಲಿ ಆಕ್ಸಿಜನ್ ಜೊತೆಗೆ ಅದು ರಿಯಾಕ್ಟ್ ಆಯ್ತು ಅಂತಂದ್ರೆ ಮೆಟಲ್ ಪ್ಲಸ್ ಆಕ್ಸಿಜನ್ ಆಗುತ್ತೆ, ಮೆಟಲ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಮೆಟಲ್ಗೆ ಆಕ್ಸಿಜನ್ ಆಡ್ ಆಗಿದೆ. ಅಂಡ್ ಕರೋಷನ್ ಕೆನ್ ಆಲ್ಸೋ ಬಿ ಕಾಲ್ಡ್ ಆಸ್ ಅನ್ ಆಕ್ಸಿಡೇಷನ್ ರಿಯಾಕ್ಷನ್. See, it is a redox reaction where metal gets oxidized to metal oxide and oxygen get reduced to oxide ion ಆಗಿ ಪರಿವರ್ತನೆ ಆಗುತ್ತೆ. ಓಕೆನಾ, ಸೊ ಹಾಗಾಗಿ ಕರೋಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸಿಡೇಷನ್ ರಿಯಾಕ್ಷನ್ ಅನ್ನೋದು ನೆನಪಿರಬೇಕು. ಅಂದ್ರೆ ಯು ನೀಡ್ ಟು ಅನಲೈಸ್ ಲೈಕ್ ದಿಸ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಪ್ರಿವೆನ್ಷನ್ ಆಫ್ ರಸ್ಟಿಂಗ್. ರಸ್ಟ್ ಆಗಿದ್ರೆ ಒಂದ್ ವೇಳೆ ಫಾರ್ ಎಕ್ಸಾಂಪಲ್ ಐರನ್ ರೆಡ್ಡಿಶ್ ಬ್ರೌನ್ ಆಗುತ್ತೆ, ಐರನ್ ಆಕ್ಸೈಡ್ ಆಗುತ್ತೆ, ಅದ್ರ ಫೆರಿಕ್ ಆಕ್ಸೈಡ್ ಆಗುತ್ತೆ. ಸೊ ದಟ್ ಇಟ್ ಈಸ್ ವಾಟ್ ವಿ ಕಾಲ್ ರಸ್ಟಿಂಗ್ ಅಂತ ಕರಿತೀವಿ. ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ರಸ್ಟಿಂಗ್. ಓಕೆ, ಈ ರಸ್ಟಿಂಗ್ ಅನ್ನ ಪ್ರಿವೆಂಟ್ ಮಾಡೋದು ಹೇಗೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಇಟ್ ಇಸ್ ವೆರಿ ಸಿಂಪಲ್. ಅದು ರಸ್ಟ್ ಆಗಬಾರ್ದಂದ್ರೆ ಪೇಂಟ್ ಮಾಡಬೇಕು, ಇದಾದ್ಮೇಲೆ ಆಯಿಲ್ ಮತ್ತೆ ಗ್ರೀಸ್ ಮಾಡಬೇಕು, ಗ್ಯಾಲ್ವನೈಸೇಷನ್ ಮಾಡಬೇಕು. ಲಾಸ್ಟ್ ಟೈಮ್ ಇದನ್ನ ಕೇಳಿದ್ದಾರೆ, ಗ್ಯಾಲ್ವನೈಸೇಷನ್ ಅಂದ್ರೆ ಏನು ಅಂತ. ಸೊ ಗ್ಯಾಲ್ವನೈಸೇಷನ್ ಅಂತಂದ್ರೆ ಜಿಂಕ್ ಅನ್ನ ಕೋಟ್ ಮಾಡಬೇಕು ಐರನ್ ಆರ್ಟಿಕಲ್ಸ್ ಮೇಲೆ. ದಿಸ್ ಇಸ್ ವಾಟ್ ವಿ ಕಾಲ್ ಕೋಟಿಂಗ್ ಆಫ್ ಜಿಂಕ್. ಇದಾದ್ಮೇಲೆ ಕ್ರೋಮಿಯಂ ಜೊತೆಗೆ ಕೋಟ್ ಮಾಡಬೇಕು. ಕ್ರೋಮಿಯಂ ಕೋಟ್ ಮಾಡಿದಾಗ್ಲೂ ಕೂಡ ರಸ್ಟಿಂಗ್ ಆಗೋದಿಲ್ಲ. ಬಟ್ ನಿಮ್ ಸಿಲೆಬಸ್ ಇರೋದು ಇಷ್ಟು: ಪೇಂಟ್ ಮಾಡ್ಬೋದು, ಆಯಿಲ್ ಮತ್ತೆ ಗ್ರೀಸ್ ಮಾಡ್ಬೋದು, ಗ್ಯಾಲ್ವನೈಸ್ ಮಾಡ್ಬೋದು. ಇಷ್ಟು ಮಾಡೋದ್ರಿಂದ ರಸ್ಟಿಂಗ್ ಅನ್ನ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ. ದಟ್ ಕೆನ್ ಆಲ್ಸೋ ಬಿ ಕಾಲ್ಡ್ 2 marks ಗೆ ಕ್ವಶನ್ ಅನ್ನ ಕೇಳ್ಬೋದು, ಹೌ ಟು ಪ್ರಿವೆಂಟ್ ರಸ್ಟಿಂಗ್ ಅಂತ. ಓಕೆನಾ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಆಸಿಡ್, ಬೇಸಸ್ ಅಂಡ್ ಸಾಲ್ಟ್ಸ್ ಚಾಪ್ಟರ್ ಅಲ್ಲಿ pH ಸ್ಕೇಲ್ ಮೇಲೆ ಸಾಕಷ್ಟು ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ವಾಟ್ ಇಸ್ pH? pH ಇಸ್ ದ ಮೆಜರ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಸೊ pH ಅಂತಂದ್ರೆ P ಸ್ಟ್ಯಾಂಡ್ಸ್ ಫಾರ್ ಪೊಟೆನ್ಸ್ ಅಂತ. ಓಕೆನಾ, ಸೊ H ಸ್ಟ್ಯಾಂಡ್ಸ್ ಫಾರ್ ಹೈಡ್ರೋಜನ್ ಅಯಾನ್. ಹೈಡ್ರೋಜನ್ ಅಯಾನ್. ಓಕೆ, ಸೊ ನಿಮಗೆ ಗೊತ್ತಿರಬೇಕು ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅದನ್ನ ಪೊಟೆನ್ಸ್ ಅಂತೀವಿ. ಪೊಟೆನ್ಸ್ ಅಂದ್ರೆ ಪೊಟೆನ್ಷಿಯಲ್ ಅಥವಾ ಪವರ್ ಅಂತ. ಸೊ ಪವರ್ ಆಫ್ ಹೈಡ್ರೋಜನ್, ಎಷ್ಟು ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಒಂದು ಆಸಿಡ್ ಅಲ್ಲಿದೆ ಅಥವಾ ಬೇಸ್ ಅಲ್ಲಿದೆ ಅಂತ ತಿಳ್ಕೊಬೇಕು ಅಂದ್ರೆ
ನಾವು ಅದು ಪಿ ಎಚ್ ಸ್ಕೇಲ್ ಇಂದ ಮೆಜರ್ ಮಾಡ್ತೀವಿ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಪಿ ಎಚ್ ಸ್ಕೇಲು ರನ್ಸ್ ಫ್ರಮ್ 0 to 7, 7 to 14 ಅಂತೇಳಿ. 7 is neither acidic nor basic, that is neutral, and below 7 ಹೋಯ್ತು ಅಂತಂದ್ರೆ that is acidic ಅಂತ ಹೇಳ್ತೀವಿ, and above 7 ಹೋಯ್ತು ಅಂತಂದ್ರೆ ಅದಕ್ಕೆ ನಾವೇನಂತೀವಿ ಬೇಸಿಕ್ ಅಂತ ಕರಿತೀವಿ. ಓಕೆ, ಸ್ಟ್ರಾಂಗ್ ಆಸಿಡ್ ಅಂತಂದ್ರೆ ಓಕೆ ವಾಟ್ ಯು ಮೀನ್ ಬೈ ಸ್ಟ್ರಾಂಗ್ ಆಸಿಡ್? ಸ್ಟ್ರಾಂಗ್ ಆಸಿಡ್ ಅಂತಂದ್ರೆ ಎಷ್ಟಿರುತ್ತೆ ಪಿ ಎಚ್ ಹೇಳಿ ನೋಡೋಣ. Can you comment please? Arun Gowda and Patil, 1, very good. One, two, three, Rohan, very good. So strongest acid means 1. Okay. ಸೊ ಅದರಿಂದ ಅಂದ್ರೆ ಮೇಲೆ ಹೋಗ್ತಾ ಅಂದ್ರೆ ಪಿ ಎಚ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತಿದೆ, ಇನ್ಕ್ರೀಸ್ ಆಗ್ತಿದೆ ಅಂತಂದ್ರೆ ದ ಅಸಿಡಿಕ್ ಅಂದ್ರೆ ಏನಂತೀವಿ ನಾವು ಸೊ ಪಿ ಎಚ್ 0 ಇಂದ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಅಪ್ ಟು 7 ಅಂತಂದ್ರೆ ಅಸಿಡಿಕ್ ಕ್ಯಾರೆಕ್ಟರ್ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತ. ಅಬೋವ್ 7 ಹೋಗ್ತಿದೆ ಅಂತಂದ್ರೆ ದಟ್ ಈಸ್ ಬಿಕಮಿಂಗ್ ಬೇಸಿಕ್ ಅಂತ, ಅಂದ್ರೆ ಕಾನ್ಸಂಟ್ರೇಟೆಡ್ ಬೇಸ್ ಅಂತಂದ್ರೆ ಅರೌಂಡ್ 14 ಇರುತ್ತೆ ಅದರದ್ದು. ಓಕೆ, ಸ್ಟ್ರಾಂಗ್ ಬೇಸ್ಗೆ ಒಂದಷ್ಟು ಎಕ್ಸಾಂಪಲ್ಸ್ ಇದೆ, ಲೈಕ್ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಎ ಸ್ಟ್ರಾಂಗ್ ಬೇಸ್ ಅಂತೀವಿ, ಕನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಎ ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ, 1, 2 ಈ ತರ ಇದ್ರೆ ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ. ಈ 6.5 ಇದೆ ಅಂತ ತಿಳ್ಕೊಳ್ಳಿ, ದಟ್ ಈಸ್ ಅ ವೀಕ್ ಆಸಿಡ್ ಅಂತ ಹೇಳ್ತೀವಿ. ಅಂದ್ರೆ increase in pH value decreases in acidic character and decrease in pH value increases in acidic character. Acidic character ಅಂತಂದ್ರು ಒಂದೇ, increase in H+ ion ಅಂದ್ರು ಒಂದೇ. ಅಂದ್ರೆ pH value ಡಿಕ್ರೀಸ್ ಆಗ್ತಾ ಹೋದ ಹಾಗೆಲ್ಲ H+ ion concentration ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ 7 ಗಿಂತಲೂ pH ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತಿದೆ ಅಂತಂದ್ರೆ ಅಪ್ ಟು 14 ವರೆಗೂ OH- ion concentration ಜಾಸ್ತಿ ಆಗ್ತಾ ಹೋಗುತ್ತೆ. Okay, what is present in acid? Acid contain H+ ions. Okay, bases contain OH- ions. ಇದು ನಿಮಗೆ ನೆನಪಿರಬೇಕು. ಇದ್ರ ಮೇಲೆ ಅಪ್ಲೈಡ್ ಕ್ವಶನ್ ಅನ್ನ ಕೇಳೋ ಸಾಧ್ಯತೆಗಳಿರುತ್ತೆ. ಒಂದು ಸೊಲ್ಯೂಷನ್ ಅನ್ನ ಕೊಡ್ತೀವಿ, ಆ ಸೊಲ್ಯೂಷನ್ ಒಳಗಡೆ ಆಸಿಡ್ ಎಷ್ಟಿದೆ, ಬೇಸಸ್ ಎಷ್ಟಿದೆ ಅನ್ನೋದು. ಓಕೆನಾ? ಸೊ ಹೀಗೆ ನಿಮಗೆ ಕ್ವಶನ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ ನಾವು. ಇದರಲ್ಲೇನೆ ನೋಡಿ, ಆಲ್ಕಲಿ ಅಂದ್ರೆ ಏನು ಅಂತ ಕೇಳ್ಬೋದು. Alkalis are the water soluble bases. The bases which are soluble in water are called as alkali. Not all the bases will are soluble in water. So only some bases are soluble in water. Those are called as alkalis anta helತೀವಿ. Next, dilution ಅಂದ್ರೆ ಏನು ಅಂತ. When a concentrated acid or base is diluted, a vigorous reaction takes place. ಓಕೆನಾ? ಸೊ ಡೈಲ್ಯೂಷನ್ ಬಗ್ಗೆ ನಿಮಗೆ ಒಂದು ಕ್ವಶನ್ ಅನ್ನ ಕೇಳ್ಬೋದು. ಯಾವ ರೀತಿ ಕ್ವಶನ್ ಕೇಳ್ಬೋದು ಡೈಲ್ಯೂಷನ್ ಬಗ್ಗೆ ಅಂತಂದ್ರೆ, ಇಲ್ಲಿ ನಿಮಗೆ ಗಿವ್ ರೀಸನ್ ಕೇಳ್ಬೋದು. ನನಗೆ ಹೇಳಿ ನೀವೀಗ, ಹೌ ಈಸ್ ಇಟ್, ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಎ ಟೆಸ್ಟ್ ಟ್ಯೂಬ್ ಅಂಡ್ ಆಡ್ ಸಮ್ ಆಸಿಡ್ ಟು ಇಟ್, ಅಂಡ್ ಐ ವಿಲ್ ಟೇಕ್ ಅನದರ್ ಟೆಸ್ಟ್ ಟ್ಯೂಬ್ ಅಂಡ್ ಆಡ್ ಸಮ್ ವಾಟರ್ ಟು ಇಟ್. ಓಕೆ, this can be first instance and this can be second instance. I am adding some water to acid, and in second instance I am adding acid to water. Okay, which instance is right, 1 or 2? ಯಾವುದು ನಾವು ಆಡ್ ಮಾಡಬಹುದು ಅಂತ. ಓಕೆ, ಕೀರ್ತನಾ ರೈಟ್, ಸೃಜನ್ ರೈಟ್, ನಿರಂಜನ್. ಓಕೆ, ಸೊ ಇಟ್ ಈಸ್ ಬೆಟರ್ ಟು ಆಡ್ ಆಸಿಡ್ ಟು ವಾಟರ್. ಇನ್ಸ್ಟೆನ್ಸ್ 2 ಈಸ್ ರೈಟ್. ಯಾಕೆ ಅಂತಂದ್ರೆ ನಮಗೆ ಆಸಿಡ್ ಅನ್ನ ವಾಟರ್ಗೆ ಆಡ್ ಮಾಡಿದಾಗ ಹೀಟ್ ರಿಲೀಸ್ ಆಗಲ್ಲ ಅಷ್ಟೊಂದು. ಬಿಕಾಸ್ ಆಡಿಂಗ್ ಆರ್ ಡೈಲ್ಯೂಷನ್ ಇಸ್ ಅನ್ ಎಕ್ಸೋಥರ್ಮಿಕ್ ಪ್ರಾಸೆಸ್ ಅಂತ ಕರಿತೀವಿ ನಾವು. ಇದು ನೆನಪಿರ್ಬೇಕು ನಿಮಗೆ.
Dilution is an exothermic process. Lots of amount of heat is released whenever we mix acid and water. Okay, so ವಾಟರ್ಗೆ ಆಸಿಡ್ಗೆ ವಾಟರ್ನ ಆ್ಯಡ್ ಮಾಡಿದಾಗ ಲಾಟ್ಸ್ ಆಫ್ ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಗುತ್ತೆ. ಆ ಹೀಟ್ ರಿಲೀಸ್ ಆಗಿದ್ದು ಈ ಕಂಟೈನರ್ ಅನ್ನ ಬ್ರೇಕ್ ಮಾಡಬಹುದು. ಇಟ್ ಮೇ ಬ್ರೇಕ್ ದ ಕಂಟೈನರ್ ಆರ್ ದ ಆಸಿಡ್ ಮೇ ಸ್ಪಿಲ್ ಔಟ್. ಸೊ ದಟ್ ವಿ ನೀಡ್ ಟು ಆಡ್ ಡ್ರಾಪ್ ಬೈ ಡ್ರಾಪ್ ವಾಟರ್ಗೆ ಆಸಿಡ್ ಅನ್ನ ಆಡ್ ಮಾಡ್ತಾ ಹೋಗ್ಬೇಕು. ಏನಾಗುತ್ತೆ ಅಂತಂದ್ರೆ ಹೀಟ್ ರಿಲೀಸ್ಡ್ ವಿಲ್ ಬಿ ಲೆಸ್, ತುಂಬಾ ಕಡಿಮೆ ಇರುತ್ತೆ ಹೀಟ್ ರಿಲೀಸ್ ಆಗೋದು. ಹಾಗಾಗಿ ನಾವೇನ್ ಮಾಡಬೇಕು, ವಾಟರ್ಗೆ ಆಸಿಡ್ ಅನ್ನ ಆಡ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ಸಮ್ ಅನದರ್ ಕಾನ್ಸೆಪ್ಟ್ ಲೈಕ್ ಯೂಸಸ್ ಆಫ್ ಕೆಮಿಕಲ್ ಕಾಂಪೌಂಡ್ಸ್. ಈ ಕೆಮಿಕಲ್ ಕಾಂಪೌಂಡ್ ಯೂಸಸ್ ಏನು ಅಂತಂದ್ರೆ ಮುಖ್ಯವಾಗಿ ನಿಮಗೆ ಬೇರೆ ಬೇರೆ ಕಾಂಪೌಂಡ್ಸ್ ಇದೆ, ಅದ್ರದ್ದು ಯೂಸಸ್ ಅನ್ನ ಕೇಳ್ತಾ ಇರ್ತಾರೆ. ಇಲ್ಲಿ ಸೋಡಿಯಂ ಕಾರ್ಬೋನೇಟ್ ಅಥವಾ ವಾಷಿಂಗ್ ಸೋಡಾದು ಯೂಸಸ್ ಏನು ಅಂತ ಕೇಳ್ತಾರೆ. ಅದು ಡಿಟರ್ಜೆಂಟ್ ಮತ್ತು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯೂಸ್ ಮಾಡ್ಕೊಂತೀವಿ, ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಮತ್ತೆ ವಾಟರ್ ಸಾಫ್ಟ್ನಿಂಗ್ ಅಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಬೇಕಿಂಗ್ ಸೋಡಾ ಯೂಸಸ್ ಏನು ಅಂತ. ಸೊ ಬೇಕಿಂಗ್ ಸೋಡಾ ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಇಟ್ ಈಸ್ ಯೂಸ್ಡ್ ಇನ್ ಆಂಟಾಸಿಡ್. ಓಕೆ, ಆಂಟಾಸಿಡ್ ಮೀನ್ಸ್ ನಿಮಗೆ ಗೊತ್ತಿರಬೇಕು, ಅಸಿಡಿಟಿ ಆದಾಗ ಅದನ್ನ ಅಸಿಡಿಟಿನ ನಿವಾರಿಸೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಆಂಟಾಸಿಡ್ ಅನ್ನ ನಾವು ಆಡ್ ಮಾಡ್ತೀವಿ. ಓಕೆ, ಅದಾದ್ಮೇಲೆ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ಯೂಸಸ್ ಏನು ಅಂತಂದ್ರೆ ಇದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ಕೊಂತೀವಿ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ. ಡಿಸ್ಇನ್ಫೆಕ್ಷನ್ ಆಫ್ ಡ್ರಿಂಕಿಂಗ್ ವಾಟರ್ ಅಥವಾ ಮೇಕಿಂಗ್ ಡ್ರಿಂಕಿಂಗ್ ವಾಟರ್ ಜರ್ಮ್ ಫ್ರೀ ಅಂತ ಹೇಳ್ತೀವಿ. ದಟ್ ಈಸ್ ವೈ ವಿ ಯೂಸ್ ಬ್ಲೀಚಿಂಗ್ ಪೌಡರ್. ಅದಾದ್ಮೇಲೆ ಬ್ಲೀಚಿಂಗ್ ಆಫ್ ವಾಶ್ಡ್ ಕ್ಲೋತ್ಸ್ ಇನ್ ಲಾಂಡ್ರಿ ಅಂಡ್ ವುಡ್ ಪಲ್ಪ್ ಇಂಡಸ್ಟ್ರಿಯಲ್ಲಿ ಪೇಪರ್ ಬ್ಲೀಚಿಂಗ್ ಯೂಸ್ ಮಾಡ್ತೀವಿ. ಅಂಡ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕಾಟನ್ ಮತ್ತೆ ಲಿನನ್ ಅನ್ನ ಬ್ಲೀಚ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಸೊ ಕಾಮನ್ ಆಗಿ ಇಲ್ಲಿ ಒಂದು ಸ್ಟೂಡೆಂಟ್ಸ್ ಒಂದು ಮಿಸ್ಟೇಕ್ ಅನ್ನ ಮಾಡ್ತಾ ಇರ್ತಾರೆ. ಏನ್ ಮಿಸ್ಟೇಕ್ ಅಂತಂದ್ರೆ, ಪಾಂಡುರಂಗ ರೈಟ್, ಬಿಕಾಸ್ ವೆನ್ ವಾಟರ್ ಇಸ್ ಆಡೆಡ್ ಟು ವಾಟರ್ ಇಟ್ ಪ್ರೊಡ್ಯೂಸಸ್ ಮೋರ್ ಹೀಟ್, ಸೊ ಆಸಿಡ್ ಟು ವಾಟರ್. ನೈಸ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನ್ ನೋಡಿ, ಕೆಲವರು ಇದನ್ನ 3 ಪಾಯಿಂಟ್ ಆಗಿ ಬರೀತಾರೆ. ಸೊ ಯು ನೀಡ್ ನಾಟ್ ಟು ರೈಟ್ ದಿಸ್ 3 ಪಾಯಿಂಟ್ಸ್. ಆಕ್ಚುಲಿ ದಿಸ್ ಆಲ್ ಬಿಕಮ್ಸ್ 1 ಪಾಯಿಂಟ್. ಬ್ಲೀಚಿಂಗ್ ಆಫ್ ವಾಶ್ಡ್ ಕ್ಲೋತ್ಸ್ ಇನ್ ಲಾಂಡ್ರಿ, ವುಡ್ ಪಲ್ಪ್ ಇನ್ ಪೇಪರ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಟೆಕ್ಸ್ಟೈಲ್, ಇದು 3 ಕೂಡ ಒಂದೇ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಇದನ್ನ ಹೇಳ್ಬೋದು, ಡಿಸ್ಇನ್ಫೆಕ್ಷನ್ ಆಫ್ ಡ್ರಿಂಕಿಂಗ್ ವಾಟರ್ ಅಥವಾ ಮೇಕಿಂಗ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್ ಅಂಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಓಕೆನಾ? ಸೊ ದಿಸ್ ಇಸ್ ಯೂಸಸ್ ಆಫ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಅಂಡ್ POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಗೊಂಡ್ರೆ ಮ್ಯಾಕ್ಸಿಮಮ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತಾನೆ ಹೇಳ್ಬೋದು ನಾವು ಇದನ್ನ. ಮೋಸ್ಟ್ ರಿಪೀಟೆಡ್ ಕ್ವಶನ್ POP. ಓಕೆ, ಏನು POP ಯೂಸಸ್? ಇದನ್ನ ಟಾಯ್ ಮೇಕಿಂಗ್ ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಇದಾದ್ಮೇಲೆ ಹಾಸ್ಪಿಟಲ್ ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಏನಕ್ಕೋಸ್ಕರ ಅಂದ್ರೆ ಇಮ್ಮೊಬಿಲೈಸಿಂಗ್ ದ ಅಫೆಕ್ಟೆಡ್ ಪಾರ್ಟ್ ಇನ್ ಕೇಸ್ ಆಫ್ ಬೋನ್ ಫ್ರಾಕ್ಚರ್ ಆರ್ ಸ್ಪ್ರೇನ್. ಬೋನ್ ಫ್ರಾಕ್ಚರ್ ಆದಾಗ ಅದನ್ನ ಇಮ್ಮೊಬಿಲೈಸಿಂಗ್ ಮಾಡೋದಕ್ಕೆ ಹಾಸ್ಪಿಟಲ್ ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ ಡಾಕ್ಟರ್ಸ್. ಇದಾದ್ಮೇಲೆ ಡೆಕೋರೇಟಿವ್ ಮೆಟೀರಿಯಲ್ ಗಳಾಗಿ ಯೂಸ್ ಮಾಡ್ಕೊಳ್ತಾರೆ POP ಅನ್ನ. ಓಕೆ, ಮತ್ತೆ ಇದಾದ್ಮೇಲೆ ಇಟ್ ಈಸ್ ಯೂಸ್ ಟು ಮೇಕ್ ಟಾಯ್ಸ್ ಅಂತ ಹೇಳ್ಬೇಕು. 3 ವರ್ಡ್ಸ್ ಬರೆದ್ರೆ ಸಾಕು. ಇಟ್ ಈಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಟಾಯ್ಸ್, ಡೆಕೋರೇಟಿವ್ ಮೆಟೀರಿಯಲ್ಸ್, ಹಾಸ್ಪಿಟಲ್ಸ್ ಅಲ್ಲಿ ಡಾಕ್ಟರ್ಸ್ ಫ್ರಾಕ್ಚರ್ಡ್ ಬೋನ್ ಅನ್ನ ಕ್ಯೂರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಸೊ ದೀಸ್ ಆರ್ ದ ಯೂಸಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಓಕೆ, ನೆಕ್ಸ್ಟ್ ಹೋಗೋದಾದ್ರೆ ಆಂಫೋಟೆರಿಕ್ ಆಕ್ಸೈಡ್ಸ್. ಆಂಫೋಟೆರಿಕ್ ಆಕ್ಸೈಡ್ಸ್ ಇತ್ತೀಚೆಗೆ ಈ ಕ್ವಶನ್ ಅನ್ನ ಜಾಸ್ತಿ ಕೇಳಿಲ್ಲ, ಹಾಗಾಗಿ ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಆಂಫೋಟೆರಿಕ್ ಆಕ್ಸೈಡ್ಸ್ ವಿಚ್ ಆರ್ ಬೋತ್ ಅಸಿಡಿಕ್ ಆರ್ ಬೇಸಿಕ್ ಇನ್ ನೇಚರ್. ನೋಡಿ, 2 ತರ ಆಂಫೋಟೆರಿಕ್ ಆಕ್ಸೈಡ್ ಡಿಫೈನ್ ಮಾಡಬಹುದು. ದ ಆಕ್ಸೈಡ್ಸ್ ವಿಚ್ ಆರ್ ಬೋತ್ ಅಸಿಡಿಕ್ ಆರ್ ಬೇಸಿಕ್ ಅಂಡ್ ಬೇಸಿಕ್. ಅಸಿಡಿಕ್ ಕ್ಯಾರೆಕ್ಟರ್ ಹೊಂದಿದೆ, ಬೇಸಿಕ್ ಕ್ಯಾರೆಕ್ಟರ್ ಹೊಂದಿದೆ ಅಂತ ಹೇಳಿದ್ರು ರೈಟ್ ಆನ್ಸರ್. ಅಂಡ್ ಆಂಫೋಟೆರಿಕ್ ಆಕ್ಸೈಡ್ಸ್ ಆರ್ ದ ಆಕ್ಸೈಡ್ಸ್ ವಿಚ್ ಕೆನ್ ರಿಯಾಕ್ಟ್ಸ್ ವಿತ್ ಬೋತ್ ಆಸಿಡ್ಸ್ ಅಂಡ್ ಬೇಸಸ್. ಆಸಿಡ್ ಜೊತೆಗೆ ಮತ್ತೆ ಬೇಸ್ ಜೊತೆಗೆ 2 ಜೊತೆಗೂ ರಿಯಾಕ್ಟ್ ಆಗತ್ತೆ ಅಂತ ಹೇಳೋದನ್ನ ನಾವೇನಂತೀವಿ, 2 ಡೆಫಿನೇಷನ್ ಆಗುತ್ತೆ. ಅದು ಅಸಿಡಿಕ್ ಆಗಿದ್ರೆ ಬೇಸ್ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಸಾಲ್ಟ್ ಅಂಡ್ ವಾಟರ್ನ ಕೊಡುತ್ತೆ. ಓಕೆನಾ? ಒಂದ್ ವೇಳೆ ಬೇಸಿಕ್ ಆಗಿದ್ರೆ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಸಾಲ್ಟ್ ಅಂಡ್ ವಾಟರ್ನ ಕೊಡುತ್ತೆ. 2 ರೀತಿ ಡಿಫೈನ್ ಮಾಡಬಹುದು ಆಂಫೋಟೆರಿಕ್ ಆಕ್ಸೈಡ್ ಅನ್ನ. ದ ಆಕ್ಸೈಡ್ಸ್ ವಿಚ್ ಆರ್ ಬೋತ್ ಅಸಿಡಿಕ್ ಆರ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಆರ್ ದ ಆಕ್ಸೈಡ್ಸ್ ವಿಚ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ಸ್ ಅಂಡ್ ಬೇಸಸ್ ಅಂತ ಹೇಳ್ಬೋದು ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ಓಕೆ, ಫಾರ್ ಎಕ್ಸಾಂಪಲ್ ಜಿಂಕ್ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಇವನ್ನ ನಾವು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್. ವೆರಿ ಗುಡ್ ಅರ್ಚನಾ ಕರೆಕ್ಟ್ ಹೇಳಿದ್ದೀರಾ. ಇಟ್ ಈಸ್ ಯೂಸ್ ಫಾರ್ ಮೇಕಿಂಗ್ ಸರ್ಫೇಸಸ್ ಸ್ಮೂತ್ ಅಂತ ಹೇಳ್ತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದಕ್ಕೆ ನಾವು ಅಬ್ರೇಸಿವ್ ಅಂತ ಕರಿತೀವಿ. ವೆರಿ ಗುಡ್. ವಿ ಕಾಲ್ ಇಟ್ ಆಸ್ ಅಬ್ರೇಸಿವ್. ಓಕೆ, ನೆಕ್ಸ್ಟ್ 3rd ಚಾಪ್ಟರ್ಗೆ ಹೋಗೋಣ. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಇಲ್ಲಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಮುಖ್ಯವಾಗಿ
ರಿಯಾಕ್ಷನ್ಸ್ ಬರುತ್ತೆ. ಓಕೆನಾ? ಸೊ ರಿಯಾಕ್ಷನ್ ಆಫ್, ಅದನ್ನ ನಾನು ಇಲ್ಲಿ ಕವರ್ ಮಾಡಕ್ ಹೋಗಲ್ಲ. ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಸಮ್ ಅದರ್ ಎಲಿಮೆಂಟ್ಸ್ ಲೈಕ್ ಏರು, ವಾಟರು, ಅದ್ರ ಜೊತೆಗೆ ರಿಯಾಕ್ಷನ್ ಆಫ್ ನಾನ್ ಮೆಟಲ್ಸ್, ಸೇಮ್ ರಿಯಾಕ್ಷನ್ ಆಫ್ ನಾನ್ ಮೆಟಲ್ಸ್ ವಿತ್ ವಾಟರ್, ಏರ್, ಅದರ್ ಮೆಟಲ್ಸ್ ಲೈಕ್ ದಿಸ್. ಓಕೆ, ಇದ್ರ ಮೇಲೆ ರಿಯಾಕ್ಷನ್ಸ್ ಮೇಲೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ, ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ. ಮುಖ್ಯವಾಗಿ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ ಅಂದ್ರೆ ಅಯಾನಿಕ್ ಕಾಂಪೌಂಡ್ಸ್. ಅಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಪ್ರಾಪರ್ಟೀಸ್ ಅನ್ನ ಕೇಳ್ತಾರೆ. ಅಯಾನಿಕ್ ಕಾಂಪೌಂಡ್ಸ್ ನೀವು ಮೋಸ್ಟ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಒಂದು ಮಿಸ್ಟೇಕ್ ಅಂತಂದ್ರೆ, ದೇ ವಿಲ್ ರೈಟ್ ಜಸ್ಟ್ ಹೆಡ್ಡಿಂಗ್ಸ್, ಇನ್ಕ್ಲೂಡಿಂಗ್ ಅವರ್ ಸ್ಟೂಡೆಂಟ್ಸ್ ಆಲ್ಸೋ. ಏನ್ ಮಾಡ್ತಾರೆ ಅಂತಂದ್ರೆ ಹೆಡ್ಡಿಂಗ್ಸ್ ಅನ್ನ ಬರೀತಾರೆ. ಇದನ್ನ ಬರಿಬಾರ್ದು, ನೀವು ಕಂಪ್ಲೀಟ್ ಆಗಿ ಸೆಂಟೆನ್ಸ್ ಬರಿಬೇಕು. ಫಿಸಿಕಲ್ ನೇಚರ್ ಅಂತ ಬರೆದ್ರೆ ಸಾಕಾಗಲ್ಲ. ಓಕೆ, ಫಿಸಿಕಲ್ ನೇಚರ್ ಏನಿದೆ, ದೇ ಆರ್ ಸಾಲಿಡ್ಸ್, ಹಾರ್ಡ್, ಓಕೆ, ಅಂಡ್ ಬ್ರಿಟಲ್ ಅಂತ ಹೇಳಬೇಕು. ಅಟ್ಲೀಸ್ಟ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲಿಡ್ಸ್ ಇನ್ ನೇಚರ್ ಅಂತ ಹೇಳಬೇಕು. ಓಕೆನಾ? ನೆಕ್ಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಹೈ ಇರುತ್ತೆ. ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್. ನೆಕ್ಸ್ಟ್ ಸಾಲ್ಯುಬಿಲಿಟಿ ಬಂದ್ರೆ ವಾಟರ್ ಅಲ್ಲಿ ಸಾಲ್ಯುಬಲ್ ಇರುತ್ತೆ, ಇನ್ಸಾಲ್ಯುಬಲ್ ಇನ್ ಸಾಲ್ವೆಂಟ್ಸ್ ಇರುತ್ತೆ. ನೆಕ್ಸ್ಟ್ ಕಂಡಕ್ಷನ್ ಬಂದ್ರೆ ಅಯಾನಿಕ್ ಕಾಂಪೌಂಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಓನ್ಲಿ ಇನ್ ಮಾಲ್ಟನ್ ಸ್ಟೇಟ್, ನಾಟ್ ಇನ್ ಸಾಲಿಡ್ ಸ್ಟೇಟ್. ಯಾಕೆ ಹೇಳಿ ನೋಡೋಣ, ಮಾಲ್ಟನ್ ಸ್ಟೇಟ್ ಅಲ್ಲಿ ಯಾಕೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಕಂಡಕ್ಟ್ ಮಾಡ್ತವೆ ಅಯಾನಿಕ್ ಕಾಂಪೌಂಡ್ಸ್, ಸಾಲಿಡ್ ಸ್ಟೇಟ್ ಅಲ್ಲಿ ಯಾಕಲ್ಲ? ರೆಸ್ಪಾಂಡ್ ಮೀ ಕ್ವಿಕ್ಲಿ. Force is high between them. No. It needs free electrons. No. I am asking that. ಅಂದ್ರೆ ನಮಗೇನಂದ್ರೆ force is high between them. ಮಾಲ್ಟನ್ ಸ್ಟೇಟ್ ಅಲ್ಲಿ ಯಾಕೆ ಕಂಡಕ್ಟ್ ಮಾಡುತ್ತೆ, ಸಾಲಿಡ್ ಅಲ್ಲಿ ಯಾಕೆ ಕಂಡಕ್ಟ್ ಮಾಡಲ್ಲ ಅಂತ. ರೋಹನ್ ಇಸ್ ರೈಟ್, ಬಟ್ ಅದನ್ನ ಲಿಂಕ್ ಮಾಡ್ಬೇಕಾ ಆನ್ಸರ್ ಅನ್ನ. Radhika, you are nearly right, because in molten state they can move easily as compared to solid. Okay, Raghavendra is almost right. No, Rohan confuse agidiri. When the electrons are free, then it conducts. Okay. Electrostatic forces of attraction between them ions overcome due to heat. Okay. ನೋಡಿ, ಇಲ್ಲಿ ಮಾಲ್ಟನ್ ಸ್ಟೇಟ್ ಅಲ್ಲಿ ಅಯಾನ್ಸ್ ಇರುತ್ತೆ, ಸಾಲಿಡ್ ಸ್ಟೇಟ್ ಅಲ್ಲಿ ಅಯಾನ್ಸ್ ಇರಲ್ಲ. ಸಿಂಪಲ್. Okay, in molten state ions are present so that ions will conduct electricity, but in solid state ions are not present so that there will be no conduction of electricity. ಇನ್ನೊಂದು ಕ್ವಿಕ್ ಆಗಿ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿಬಿಡಿ. Ionic compounds have high melting point and boiling point. Quick. Why? ಅರ್ಚನಾ ಹೇಳಿದ್ದ ಆನ್ಸರ್ ಆಕ್ಚುಲಿ ಇದಕ್ಕೆ ರೈಟ್ ಆಗುತ್ತೆ.
ಓಕೆ, ಸೊ ನೋಡಿ ಇಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ನೋಡೋದಾದ್ರೆ, ಸೊ ಯಾಕೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಅಂತಂದ್ರೆ ಇಂಟರ್ ಅಯಾನಿಕ್ ಅಟ್ರಾಕ್ಷನ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಅಯಾನ್ಸ್ ಇಸ್ ವೆರಿ ಹೈ ಅಂತ ಹೇಳಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಪ್ರಿವೆನ್ಷನ್ ಆಫ್ ರಸ್ಟಿಂಗ್. ಸೊ ರಸ್ಟಿಂಗ್ ಪ್ರಿವೆಂಟ್ ಮಾಡೋದಾಗಲೇ ಹೇಳಿದೀನಿ ನಿಮಗೆ. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ನೋಡ್ಕೊಳ್ಳಿ. ಸೊ ಮೆಟಲ್ ಪ್ರಾಪರ್ಟೀಸ್ ಏನು, ಲಸ್ಟರ್ ಇರುತ್ತೆ. ಲಸ್ಟರ್ ಮೀನ್ಸ್ ಶೈನಿಂಗ್ ಸರ್ಫೇಸ್. ಹಾರ್ಡ್ನೆಸ್ ಇರುತ್ತೆ ಅಂಡ್ ಮೆಟಲ್ಸ್ ಆರ್ ಜನರಲಿ ಹಾರ್ಡ್. ಮ್ಯಾಲಿಯಬಿಲಿಟಿ ಅಂದ್ರೆ ಶೀಟ್ಸ್ ಆಗಿ ಕನ್ವರ್ಟ್ ಮಾಡಬಹುದು ಮೆಟಲ್ಸ್ ಅನ್ನ. ಡಕ್ಟಿಲಿಟಿ, ವೈರ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಅಂಡ್ ಗುಡ್ ಕಂಡಕ್ಟರ್ಸ್. ಓಕೆ, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಬೋತ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. And metals are sonorous because they produce sound when striking on hard surface. Okay, so physical properties of metals ಅನ್ನು ನೋಡ್ಕೊಳ್ಳಿ. ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ ಚಾಪ್ಟರ್ ಗೆ ಬಂದ್ರೆ ಕೆಟಿನೇಷನ್ ಅಂಡ್ ಫಂಕ್ಷನಲ್ ಗ್ರೂಪ್. ಸೊ ತುಂಬಾ ಇಂಪಾರ್ಟೆಂಟ್. ಇವತ್ತಿನ ರೇಡಿಯೋ ಲೆಸನ್ ಅಲ್ಲಿ ಕೂಡ ನೀವು ಕೇಳಿರಬಹುದು. ಕೆಟಿನೇಷನ್, ಈ ಫಂಕ್ಷನಲ್ ಗ್ರೂಪ್ ಮೇಲೆ, ಮತ್ತೆ ಐಸೋಟೋಪ್, ಐಸೋಮೆರಿಸಮ್, ಈ 4 ಕಾನ್ಸೆಪ್ಟ್ ಮೇಲೆ ಕಂಪಲ್ಸರಿ ಯಾವ್ದಾದ್ರು ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಕೆಟಿನೇಷನ್ ಅಂತಂದ್ರೆ ability of carbon to form bonds with other atoms of carbon giving rise to large molecules. ಅಂದ್ರೆ ಕಾರ್ಬನ್ಗಳು ಕಂಬೈಂಡ್ ಆಗ್ಬಿಟ್ಟು ಲಾರ್ಜ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅನ್ನ ಕೊಡ್ತಕ್ಕಂಥ ಎಬಿಲಿಟಿನ ಕೆಟಿನೇಷನ್ ಅಂತ ಕರಿತೀವಿ. ಫಂಕ್ಷನಲ್ ಗ್ರೂಪ್ಸ್ ಅಂದ್ರೆ ದಿಸ್ ಆರ್ ಸಮ್ ಎಕ್ಸ್ಟ್ರಾ ಆಟಮ್ಸ್, ದಟ್ ಈಸ್ ಹೆಟ್ರೋ ಆಟಮ್ಸ್ ಆರ್ ಗ್ರೂಪ್ ಆಫ್ ಆಟಮ್ಸ್ ಕಂಟೈನಿಂಗ್ ಸ್ಪೆಸಿಫಿಕ್ ಪ್ರಾಪರ್ಟೀಸ್. ಅಥವಾ ಆ ಗ್ರೂಪ್ ಇರೋದ್ರಿಂದ ಆ ಕಾಂಪೌಂಡ್ ಒಂದು ಸ್ಪೆಸಿಫಿಕ್ ಪ್ರಾಪರ್ಟಿ ಬರುತ್ತೆ, ಅದನ್ನ ನಾವು ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಐಸೋಟೋಪ್ ಅಂದ್ರೆ ಏನು? Isotopes are the element having similar chemical property but different atomic mass. Isomerism ಅಂತಂದ್ರೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇದ್ರೆ ಐಸೋಮರ್ಸ್ ಅಂತ ಕರಿತೀವಿ. ಈ ಐಸೋಮರ್ಸ್ ಗೆ ಎಕ್ಸಾಂಪಲ್ಸ್ ಅನ್ನ ನೋಡ್ಕೊಳ್ಳಿ. ಓಕೆ, ಅಥವಾ ಒಂದು ಕೊಟ್ಬಿಟ್ಟು ಅದಕ್ಕೆ ಇನ್ನೊಂದು ಯಾವ್ದೋ ಒಂದು ಕಾಂಪೌಂಡ್ ಅನ್ನು ಕೊಟ್ಟು ಇದಕ್ಕೆ ಐಸೋಮರ್ ಅನ್ನ ಬರೀರಿ ಅಂತ ಕೇಳ್ಬೋದು ನಿಮಗೆ. ಓಕೆ, ಇಲ್ಲಿ ಮುಖ್ಯವಾಗಿ ನೀವು ಆಲ್ಕೇನು, ಆಲ್ಕೀನು, ಆಲ್ಕೈನ್ ಈ ಮೂರದ್ದು ಸ್ಟ್ರಕ್ಚರಲ್ ಫಾರ್ಮುಲಾ ನೋಡ್ಕೋಬೇಕು. ಸೊ ಇಲ್ಲಿ ಜನರಲ್ ಫಾರ್ಮುಲಾ ಕೂಡ ನೋಡ್ಕೋಬೇಕು. ಜನರಲ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಡಿಫ್ರೆಂಟ್ ಕಾಂಪೌಂಡ್ಸ್, ಇದಾದ್ಮೇಲೆ ಡಿಫ್ರೆನ್ಸಸ್. ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಆಲ್ಕೇನ್, ಆಲ್ಕೀನ್, ಆಲ್ಕೈನ್ಸ್. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಪ್ರತಿಯೊಂದ್ರದ್ದು ಎಲ್ಲ ಕಾಂಪೌಂಡ್ಸ್ ಇಂದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ನೋಡ್ಕೋಬೇಕು. ಇದಾದ್ಮೇಲೆ ಸ್ಟ್ರಕ್ಚರ್ ಆಫ್ ಐಸೋಮರ್ಸ್. ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ನೋಡ್ಕೊಂಡ್ರೆ ಇದರಲ್ಲಿ ಮುಖ್ಯವಾಗಿ ಲಾಸ್ ನೋಡ್ಕೊಳ್ಳಿ. ಓಕೆ, ಲಾಸ್ ಅಲ್ಲಿ ಸಾಕಷ್ಟು ಲಾಸ್ ಬರುತ್ತಲ್ವಾ. ದೋಬರಿನರ್ ಲಾ ಆಫ್ ಟ್ರ್ಯಾಟ್ಸ್, ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್, ಪಿರಿಯಾಡಿಕ್ ಲಾ, ಮಾಡರ್ನ್ ಪಿರಿಯಾಡಿಕ್ ಲಾ, ಇಷ್ಟು ಲಾಗಳನ್ನು ನೋಡ್ಕೋಬೇಕು. ಇದಾದ್ಮೇಲೆ ಪಿರಿಯಾಡಿಕ್ ಟೇಬಲ್ ಇಂದು ಲಿಮಿಟೇಷನ್ಸ್ ನೋಡ್ಕೋಬೇಕು. ಓಕೆ, ಪಿರಿಯಾಡಿಕ್ ಟೇಬಲ್ ಲಿಮಿಟೇಷನ್ಸ್, ಲಾ ಆಫ್ ಆಕ್ಟೇವ್ಸ್ ಲಿಮಿಟೇಷನ್ಸ್ ಏನು, ಜೊತೆಗೆ ಮಾಡರ್ನ್ ಪಿರಿಯಾಡಿಕ್, ಮೆಂಡಲಿವ್ಸ್ ಪಿರಿಯಾಡಿಕ್ ಲಾ ಮತ್ತೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ಇದ್ರದ್ದು ಲಿಮಿಟೇಷನ್ಸ್ ಅನ್ನ ನೋಡ್ಕೋಬೇಕು. ಜೊತೆಗೆ ಇದ್ರ ಜೊತೆಗೆ ಅಚೀವ್ಮೆಂಟ್ಸ್ ಅನ್ನ ನೋಡ್ಕೋಬೇಕು. ಅಚೀವ್ಮೆಂಟ್ಸ್. ಓಕೆ, ಸೊ ಇಷ್ಟು ನೋಡ್ಕೊಂಡ್ರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಟ್ರೆಂಡ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಅಂದ್ರೆ ಅಟೋಮಿಕ್ ಸೈಜ್ ಹೇಗೆ ವೇರಿ ಆಗತ್ತೆ, ಓಕೆನಾ, ಇದರಲ್ಲಿ ಪಿರಿಯಾಡಿಕ್ ಟೇಬಲ್ ಅಲ್ಲಿ. ಅದಾದ್ಮೇಲೆ ಎಲೆಕ್ಟ್ರೋ ಪಾಸಿಟಿವಿಟಿ, ಮೆಟಾಲಿಕ್ ನೇಚರ್ ಅಥವಾ ನಾನ್ ಮೆಟಾಲಿಕ್ ನೇಚರ್, ಎಲೆಕ್ಟ್ರೋ ನೆಗೆಟಿವಿಟಿ ಹೇಗೆ ವೇರಿ ಆಗುತ್ತೆ, ಅಟೋಮಿಕ್ ಸೈಜು, ಈ ತರ ಟ್ರೆಂಡ್ಸ್ ನ ನೀವು ನೋಡ್ಕೊಂತ ಹೋಗಿ. ಓಕೆ, ಟ್ರೆಂಡ್ಸ್ ಮೇಲೆ ಸಾಕಷ್ಟು ಸರಿ ಕ್ವಶನ್ಸ್ ಅನ್ನ ಕೇಳಿದರೆ, ಸೊ ದಟ್ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ದೋಸ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಹೋಗೋಣ. ಬಯಾಲಜಿಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಅಂತ. ಸೊ ಫಸ್ಟ್ ನೀವು ಲೈಫ್ ಪ್ರಾಸೆಸ್ ನೋಡ್ಕೋಬೇಕಾಗತ್ತೆ. ಸೊ ಈ ಲೈಫ್ ಪ್ರಾಸೆಸ್ ಅಲ್ಲಿ ನಿಮಗೆ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಫೋಟೋಸಿಂಥಸಿಸ್ 3 ಸ್ಟೆಪ್ ಬರುತ್ತೆ. ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿನ ಕೆಮಿಕಲ್ ಎನರ್ಜಿ ಕನ್ವರ್ಟ್ ಮಾಡೋದು, ಅಂಡ್ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್. ಈ 3 ಸ್ಟೆಪ್ ಅನ್ನ ನೋಡ್ಕೋಬೇಕು. ಒಂದಾದ್ಮೇಲೆ ಒಂದು ಬರಿಬೇಕಾಗತ್ತೆ. ಅದಾದ್ಮೇಲೆ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್, ಇದ್ರ ಮೇಲೆ ಸಾಕಷ್ಟು ಸರಿ ಕ್ವಶನ್ ಕೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಬರೋ ಸಾಧ್ಯತೆಗಳಿದೆ. ಸೊ ಇಲ್ಲಿ ಗ್ಲೂಕೋಸ್ ಸೈಟೋಪ್ಲಾಸಮ್ ಒಳಗಡೆ 3 ಕಾರ್ಬನ್ ಪೈರುವೇಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಈ ಪೈರುವೇಟ್ ಬೇಸ್ಡ್ ಆನ್ ದ ಅವೈಲಬಿಲಿಟಿ ಆಫ್ ಆಕ್ಸಿಜನ್ 3 ಪಾತ್ವೇಸ್ ಅನ್ನ ಫಾಲೋ ಮಾಡುತ್ತೆ. ಲೈಕ್ ಈಸ್ಟ್ ಸೆಲ್ಸ್ ಅಲ್ಲಿ ಆಕ್ಸಿಜನ್ ಆಬ್ಸೆನ್ಸ್ ಅಲ್ಲಿ ಅದು ರೆಸ್ಪೈರ್ ಮಾಡುತ್ತೆ, ಹಾಗಾಗಿ ಇಥೆನಾಲ್ ಕಾರ್ಬನ್ ಡೈಆಕ್ಸೈಡ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಅದೇ ಪೈರುವೇಟ್ ಲ್ಯಾಕ್ ಆಫ್ ಆಕ್ಸಿಜನ್ ಇದ್ದಾಗ ಮಸಲ್ ಸೆಲ್ಸ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಎನರ್ಜಿ ಕನ್ವರ್ಟ್ ಆಗುತ್ತೆ. And the same pyruvate in the presence of oxygen in mitochondria, it will be converted into carbon dioxide, water and energy. Like this, breakdown of glucose the chart ಅನ್ನ ನೋಡ್ಕೊಂಡು ಹೋಗಿ. ಇದ್ರ ಮೇಲೆ ಯಾವುದೇ ಕ್ವಶನ್ ಕೇಳಿದ್ರು ನಿಮಗೆ ಎಕ್ಸ್ಪ್ಲನೇಷನ್ ಅನ್ನು ಕೂಡ ಬರೀಬಹುದು. ಇಲ್ಲಿ ಒಂದು ಟ್ರಿಕ್ ಇದೆ, ಏನು ಅಂದ್ರೆ ಇದ್ರ ಮೇಲೆ ಯಾವುದೇ ಕ್ವಶನ್ ಕೇಳಿ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಮೇಲ್ಗಡೆ ನಿಮಗೆ ಆನ್ಸರ್ ಬಂತು ಅಂದ್ರೆ ಯು ಕ್ಯಾನ್ ರೈಟ್ ದ ಆನ್ಸರ್. ಒಂದ್ ವೇಳೆ ಆನ್ಸರ್ ಬಂದಿಲ್ಲ ಅಂತ ತಿಳ್ಕೊಳ್ಳಿ, ನೆನಪಾಗಿಲ್ಲ ಅಂದ್ರೆ ಈ ಚಾರ್ಟ್ ಅನ್ನ, ಈ ಪಾತ್ವೇ ಚಾರ್ಟ್ ಏನಿದೆ ಕಂಪ್ಲೀಟ್ ಆಗಿ ಚಾರ್ಟ್ ಅನ್ನ ಬರೆದು ಬಂದ್ಬಿಡಿ.
ಸೊ ದಟ್ ಅಲ್ಲಿ ಆನ್ಸರ್ ಅಟ್ಲೀಸ್ಟ್ ನಿಮಗೆ 4 ಮಾರ್ಕ್ಸಿಗೆ ಕೇಳಿದ್ರೆ ಅಟ್ಲೀಸ್ಟ್ ನಿಮಗೆ ಒಂದು 2 ಮಾರ್ಕ್ಸ್ ಆದರೂ ಕೊಡೋ ಸಾಧ್ಯತೆಗಳಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬ್ಲಡ್ ವೆಸಲ್ಸು ಮತ್ತು ಫಂಕ್ಷನ್ಸ್ ನೋಡ್ಕೋಬೇಕು. ಸೊ ಇದರಲ್ಲಿ ಆರ್ಟರೀಸು, ವೇನ್ಸು ಮತ್ತು ಕೆಪಿಲರೀಸು. ಈ ಆರ್ಟರೀಸ್ ಏನು ಮಾಡುತ್ತೆ, ಆರ್ಟರೀಸ್ ಒಂದು ಟ್ರಿಕ್ ಇದೆ ಇಲ್ಲಿ. ಆರ್ಟರಿ ಎ ಸ್ಟಾರ್ಟ್ಸ್ ಫ್ರಮ್ ಅವೇ ಫ್ರಮ್ ಹಾರ್ಟ್. ಓಕೆ, ಇದೊಂದು ನೆನಪಿರ್ಬೇಕು ನಿಮಗೆ. ವೇನ್ಸ್ ಟುವರ್ಡ್ಸ್ ದ ಹಾರ್ಟ್ ಅಂತೀವಿ. ಅಂದ್ರೆ ಬ್ಲಡ್ ಅನ್ನ ಹಾರ್ಟ್ ಇಂದ ಹೊರಗಡೆ ತಗೊಂಡು ಹೋಗ್ತಕ್ಕಂಥದ್ದು ಆರ್ಟರೀಸ್, ಅಂಡ್ ಬ್ಲಡ್ ನ ಹಾರ್ಟ್ ಕಡೆಗೆ ತಗೊಂಡ್ಬರೋದು ವೇನ್ಸ್, ಅಪೋಸಿಟ್ ಅದು. ಕೆಪಿಲರೀಸ್ ಏನು ಅಂದ್ರೆ ಆರ್ಟರೀಸು ವೇನ್ಸ್ ಡಿವೈಡ್ ಆಗ್ಬಿಟ್ಟು ಸ್ಮಾಲ್ ಬ್ಲಡ್ ವೆಸಲ್ಸ್ ಆಗುತ್ತೆ. ಇದನ್ನ ನಾವು ಕೆಪಿಲರೀಸ್ ಅಂತ ಕರಿತೀವಿ. ದ ಸೇಮ್ ಕೆಪಿಲರೀಸ್ ವಿಲ್ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಸಿಂಗಲ್, ಇದು ಆರ್ಟರಿ ಅಂತ ತಗೊಂಡ್ರೆ ಇದು ಕೆಪಿಲರೀಸ್. ನೆಕ್ಸ್ಟ್ ಕೆಪಿಲರೀಸ್ ಜಾಯ್ನ್ ಆಗ್ಬಿಟ್ಟು ಮತ್ತೆ ವೇನ್ ಆಗುತ್ತೆ. ಸೊ ಆರ್ಟರೀಸ್ ಮತ್ತೆ ವೇನ್ಸ್. ಆರ್ಟರೀಸ್ ಅಂದ್ರೆ ಅವೇ ಫ್ರಮ್ ದ ಹಾರ್ಟ್ ಅಂಡ್ ವೇನ್ಸ್ ಅಂದ್ರೆ ಟುವರ್ಡ್ಸ್ ದ ಹಾರ್ಟ್. ನೆಕ್ಸ್ಟ್ ಆರ್ಟರೀಸ್ಗೆ ಥಿಕ್ ವಾಲ್ಸ್ ಇರುತ್ತೆ, ಎಲಾಸ್ಟಿಕ್ ವಾಲ್ಸ್ ಇರುತ್ತೆ. ಯಾಕೆ ಅಂತಂದ್ರೆ ಬ್ಲಡ್ ಅನ್ನ ಹೊರಗಡೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಹಾರ್ಟ್ ಇಂದ ಹೈ ಪ್ರೆಷರ್ ಬ್ಲಡ್ ಹೊರಗಡೆ ಬರುತ್ತೆ. ಆ ಪ್ರೆಷರ್ನ ವಿತ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಥಿಕ್ ವಾಲ್ ಇರುತ್ತೆ. ಬಟ್ ವೇನ್ಸ್ ಸೆಲ್ಸ್ ಇಂದ ಬ್ಲಡ್ ಅನ್ನು ತೆಗೆದುಕೊಂಡು ಹೋಗೋದ್ರಿಂದ ಥಿಕ್ ವಾಲ್ಸ್ ಇರೋದಿಲ್ಲ, ಅದ್ರಲ್ಲಿ ಥಿನ್ ವಾಲ್ಸ್ ಇರುತ್ತೆ. ಬಿಕಾಸ್ ಪ್ರೆಷರೈಸ್ಡ್ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ನೆಕ್ಸ್ಟ್ ದೇ ಡು ನಾಟ್ ಹ್ಯಾವ್ ವ್ಯಾಲ್ಸ್ ಅಂಡ್ ದೇ ಹ್ಯಾವ್ ವ್ಯಾಲ್ಸ್. ಇಲ್ಲಿ ಬ್ಯಾಕ್ ಫ್ಲೋ ಅನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಹೈ ಪ್ರೆಷರ್ ಅಲ್ಲಿ ಹೋಗೋದ್ರಿಂದ ವ್ಯಾಲ್ಸ್ ಇರೋದಿಲ್ಲ, ಬಟ್ ವೇನ್ಸ್ ಅಲ್ಲಿ ವ್ಯಾಲ್ಸ್ ಇರುತ್ತೆ. ಬಟ್ ಕೆಪಿಲರೀಸ್ ಒಂದ್ ಸೆಲ್ ಥಿಕ್ ಇರುತ್ತೆ, ದೇ ಆರ್ ಸ್ಮಾಲೆಸ್ಟ್ ಬ್ಲಡ್ ವೆಸಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬ್ಲಡ್ ಸೆಲ್ಸ್ ಫಂಕ್ಷನ್ಸ್ ನೋಡ್ಕೊಳ್ಳಿ. ಪ್ಲಾಸ್ಮಾ, RBC, WBC ಮತ್ತೆ ಪ್ಲೇಟ್ಲೆಟ್ಸ್. ಓಕೆ, ಸೊ ಪ್ಲಾಸ್ಮಾ ಏನೇನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ RBC ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಮಾಡುತ್ತೆ, WBC ಫೈಟ್ ಅಗೇನ್ಸ್ಟ್ ಜರ್ಮ್ಸ್, ಪ್ಲೇಟ್ಲೆಟ್ಸ್ ಕ್ಲಾಟಿಂಗ್ ಆಫ್ ಬ್ಲಡ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, okay, so this Ganesh gamer is live. Passing pack ಅಂದಿದ್ರ, ಪಾಸಿಂಗ್ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಪಾಸಿಂಗ್ ಪ್ಯಾಕೇಜ್ ಆರ್ ಜಸ್ಟ್ ಅ ರಿವಿಷನ್. ನನ್ನ ಜೊತೆಗೆ ನೀವು ರಿವಿಷನ್ ಮಾಡ್ತಿದ್ರ ಅಂತ ಅನ್ಕೊಳ್ಳಿ. ಓಕೆ, ಸೊ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ಗೆ ಬಂದ್ರೆ ಪಾರ್ಟ್ಸ್ ಆಫ್ ದ ಬ್ರೈನ್ ಅಂಡ್ ಇಟ್ಸ್ ಫಂಕ್ಷನ್ಸ್. ಓಕೆ, ಸೊ ಇದರಲ್ಲಿ ಮುಖ್ಯವಾಗಿ ಬ್ರೈನ್ದು ಡಯಾಗ್ರಾಮ್ ಕೇಳ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್. ನಾನು ಡಯಾಗ್ರಾಮ್ ಬಗ್ಗೆ ಜಾಸ್ತಿ ಹೇಳಕ್ ಹೋಗ್ತಿಲ್ಲ ನಿಮಗೆ, ಯಾಕಂದ್ರೆ ಎಲ್ಲ ಡಯಾಗ್ರಾಮ್ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ. ಥಿಯರಿನ ಜಸ್ಟ್ ರಿವೈಸ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಓಕೆ, ಸೊ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ನೋಡ್ಕೊಂಡ್ರೆ ಪಾರ್ಟ್ಸ್ ಆಫ್ ದ ಬ್ರೈನ್ ಅಂಡ್ ಇಟ್ಸ್ ಫಂಕ್ಷನ್ಸ್ ನೋಡ್ಕೊಳ್ಳಿ. ಫೋರ್ ಬ್ರೈನ್ದು ಫಂಕ್ಷನ್ ಏನು ಅಂತಂದ್ರೆ ಹಂಗರ್ ಜೊತೆಗೆ ಅಸೋಸಿಯೇಟ್ ಆಗಿರುತ್ತೆ, ಅಂದ್ರೆ ಹಂಗರ್ ಕಂಟ್ರೋಲ್ ಮಾಡ್ತಾ ಇರುತ್ತೆ, ಇಂಪಲ್ಸ್ ಅನ್ನು ರಿಸೀವ್ ಮಾಡ್ಕೊಳ್ಳುತ್ತೆ, ಜೊತೆಗೆ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ಯಾಕೆಂದ್ರೆ ಇಲ್ಲಿ ಫೋರ್ ಬ್ರೈನ್ ಅಲ್ಲಿ ಸೆರೆಬ್ರಮ್ ಬರುತ್ತೆ. ನೆಕ್ಸ್ಟ್ ವಾಲಂಟರಿ ಆಕ್ಷನ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ವಾಲಂಟರಿ ಆಕ್ಷನ್ಸ್ ಮೀನ್ಸ್ ದ ಆಕ್ಷನ್ಸ್ ವಿಚ್ ಆರ್ ಅಂಡರ್ ಅವರ್ ಕಂಟ್ರೋಲ್. ಓಕೆ, ಇದನ್ನ ಥಿಂಕಿಂಗ್ ಪಾರ್ಟ್ ಆಫ್ ದಿ ಬ್ರೈನ್ ಅಂತ ಹೇಳ್ತೀವಿ. ಜೊತೆಗೆ ಮಿಡ್ ಬ್ರೈನ್ ಫಂಕ್ಷನ್ ಏನಂದ್ರೆ ಇನ್ವಾಲಂಟರಿ ಆಕ್ಷನ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ಲೈಕ್ ವಿಷನ್, ಹಿಯರಿಂಗು, ಮೋಟರ್ ಕಂಟ್ರೋಲು, ಸ್ಲೀಪು, ಟೆಂಪರೇಚರ್ ರೆಗ್ಯುಲೇಷನ್, ಇವೆಲ್ಲವನ್ನ ಮಿಡ್ ಬ್ರೈನ್ ಮಾಡುತ್ತೆ. ಹೈಂಡ್ ಬ್ರೈನ್ ಅಲ್ಲಿ 2 ಪಾರ್ಟ್ ಬರುತ್ತೆ, ಸೆರೆಬೆಲ್ಲಮ್ ಮತ್ತೆ ಮೆಡುಲಾ. ಸೆರೆಬೆಲ್ಲಮ್ ವಾಲಂಟರಿ ಆಕ್ಷನ್ ಪ್ರಿಸಿಷನ್ ನೋಡ್ಕೊಳ್ಳುತ್ತೆ, ಲೈಕ್ ಪೋಸ್ಚರ್ ಆಫ್ ದ ಬಾಡಿ ಅಂಡ್ ಬ್ಯಾಲೆನ್ಸ್ ಆಫ್ ದ ಬಾಡಿ ಅನ್ನ ಮಾಡುತ್ತೆ. ಓಕೆ, ನಿಮಗೊಂದು ಅಪ್ಲೈಡ್ ಕ್ವಶನ್ ಕೇಳ್ಬೋದು ಇಲ್ಲಿ ಸೆರೆಬ್ರಲ್ ಸಂಬಂಧಪಟ್ಟಂಗೆ. ಒಬ್ಬ ಡ್ರಂಕನ್ ಪರ್ಸನ್ ಇದ್ದಾನೆ, ಆಲ್ಕೋಹಾಲ್ ತಗೊಂಡಿದ್ದಾನೆ. ಓಕೆ, ಸೊ ದಟ್ ಪರ್ಸನ್ ಈಸ್ ಅನೇಬಲ್ ಟು ವಾಕ್. ಓಕೆ, ಯಾಕೆ ಅಂತಂದ್ರೆ ಈ ಆಲ್ಕೋಹಾಲ್ ಏನಿರುತ್ತಲ್ಲ, ಈ ಸೆರೆಬೆಲ್ಲಮ್ ಫಂಕ್ಷನ್ ಅನ್ನ ಬ್ಲಾಕ್ ಮಾಡ್ಬಿಡುತ್ತೆ. ಈ ಸೆರೆಬೆಲ್ಲಮ್ ಫಂಕ್ಷನ್ ಬ್ಲಾಕ್ ಆದಾಗ ಪೋಸ್ಚರ್ ಮತ್ತೆ ಬ್ಯಾಲೆನ್ಸ್ ಆಫ್ ದ ಬಾಡಿ ಹೋಗ್ಬಿಡುತ್ತೆ. ಅದಕ್ಕೆ ಕುಡ್ದಿರೋರು ವಾಲಾಡ್ತಾ ಇರ್ತಾರೆ. ದಟ್ ಈಸ್ ರೀಸನ್ ಈಸ್ ಏನು ಅಂತಂದ್ರೆ ಆ ಸೆರೆಬೆಲ್ಲಮ್ ಫಂಕ್ಷನ್ ಟೆಂಪರರಿಯಾಗಿ ಬ್ಲಾಕ್ ಆಗಿರುತ್ತೆ. ಓಕೆ, ಹಾಗಾಗಿ ಅವ್ರ ಬಾಡಿ ಬ್ಯಾಲೆನ್ಸ್ ಆಗ್ತಾ ಇರೋದಿಲ್ಲ ಅಂತ. ಓಕೆ, ನೆಕ್ಸ್ಟ್ ಮೆಡುಲಾ ಏನ್ ಮಾಡುತ್ತೆ, ಇನ್ವಾಲಂಟರಿ ಆಕ್ಷನ್ಸ್ ಅನ್ನು ಕಂಟ್ರೋಲ್ ಮಾಡುತ್ತೆ, ಲೈಕ್ ಬ್ಲಡ್ ಪ್ರೆಷರ್, ಸಲೈವೇಷನ್, ವಾಮಿಟಿಂಗ್, ಇದನ್ನೆಲ್ಲ ಮೆಡುಲಾ ಕಂಟ್ರೋಲ್ ಮಾಡುತ್ತೆ. ಓಕೆ, ಟ್ರೋಪಿಕ್ ಮೂವ್ಮೆಂಟ್ಸ್ ಬಗ್ಗೆ ನೋಡ್ಕೊಳ್ಳಿ. ಟ್ರೋಪಿಕ್ ಮೂವ್ಮೆಂಟ್ ಅಲ್ಲಿ ಹಲವಾರು ಮೂವ್ಮೆಂಟ್ಸ್ ಇದೆ. ಫೋಟೋಟ್ರೋಪಿಸಮ್, ಜಿಯೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್ ಅಂಡ್ ಕೀಮೋಟ್ರೋಪಿಸಮ್. ಇಲ್ಲಿ ನಿಮಗೆ ಟ್ರೋಫಿಕ್ ಮೂವ್ಮೆಂಟ್ಸ್ ಆರ್ ಗ್ರೋತ್ ಅಸೋಸಿಯೇಟೆಡ್ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಟ್ರೋಫಿಕ್ ಮೂವ್ಮೆಂಟ್ಸ್ ಆರ್ ಗ್ರೋತ್ ಅಸೋಸಿಯೇಟೆಡ್ ಅಥವಾ ಗ್ರೋತ್ ಡಿಪೆಂಡೆಂಟ್ ಮೂವ್ಮೆಂಟ್ಸ್ ಅನ್ನ ನಾವು ಟ್ರೋಫಿಕ್ ಮೂವ್ಮೆಂಟ್ಸ್ ಅಂತ ಕರಿತೀವಿ. ಓಕೆ, ಅಂದ್ರೆ ಅಲ್ಲಿ ಮೂವ್ಮೆಂಟ್ ಆಗ್ತಿದೆ ಅಂದ್ರೆ ಗ್ರೋತ್ ಆಗ್ತಿದೆ ಅಂತ. ಸಿ, ಫೋಟೋ ಮೀನ್ಸ್ ಲೈಟ್. The response of plants towards light is called phototropism. And geotropism ಅಂದ್ರೆ the upward and downward growth of shoots and roots. ಅಂದ್ರೆ geo means earth means gravity. ಓಕೆನಾ, ಜಿಯೋಗ್ರಫಿ ಅಂತಿರಲ್ಲ ಹಾಗೆ.
ಟ್ರೋಪಿಕ್ ಮೀನ್ಸ್ ಟ್ರೋಪಿಸಮ್ ಮೀನ್ಸ್ ಮೂವ್ಮೆಂಟ್ ಆಫ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಅಥವಾ ಗ್ರೋತ್ ಆಫ್ ಪ್ಲಾಂಟ್ಸ್ ಟುವರ್ಡ್ಸ್ ಪರ್ಟಿಕ್ಯುಲರ್ ಸ್ಟಿಮ್ಯುಲಸ್. ಓಕೆನಾ. ಸೊ ಜಿಯೋಟ್ರೋಪಿಸಮ್ ಅಂತಂದ್ರೆ ಅರ್ತ್ ಕಡೆಗೆ ಅಥವಾ ಗ್ರಾವಿಟಿ ಕಡೆಗೆ ಮೂವ್ ಆಗ್ತಾ ಇರುತ್ತೆ ಪ್ಲಾಂಟ್, ಅದನ್ನ ಜಿಯೋಟ್ರೋಪಿಸಮ್ ಅಂತೀವಿ. ಹೈಡ್ರೋ ಮೀನ್ಸ್ ವಾಟರ್, ದ ಮೂವ್ಮೆಂಟ್ ಆಫ್ ಆರ್ ಗ್ರೋತ್ ಆಫ್ ಪ್ಲಾಂಟ್ಸ್ ಟುವರ್ಡ್ಸ್ ವಾಟರ್. ಕೀಮೋ ಮೀನ್ಸ್ ಕೆಮಿಕಲ್, ದ ಗ್ರೋತ್ ಆಫ್ ಪ್ಲಾಂಟ್ಸ್ ಟುವರ್ಡ್ಸ್ ಕೆಮಿಕಲ್ಸ್ ಇಸ್ ಕಾಲ್ಡ್ ಎಸ್ ಕೀಮೋಟ್ರೋಪಿಸಮ್ ಅಂತೀವಿ. ಇವೆಲ್ಲವೂ ಒಂದಕ್ಕೊಂದು ಅಸೋಸಿಯೇಟ್ ಆಗಿರ್ತವೆ. ಇದು ನೆನಪಿರ್ಲಿ ನಿಮಗೆ, ಗ್ರೋತ್ ಅಸೋಸಿಯೇಟೆಡ್ ಮೂವ್ಮೆಂಟ್ಸ್. ಇನ್ನು ಗ್ರೋತ್ ಇಂಡಿಪೆಂಡೆಂಟ್ ಮೂವ್ಮೆಂಟ್ ಒಂದು ಬರುತ್ತೆ. ಫಾರ್ ಎಕ್ಸಾಂಪಲ್ ಟಚ್ ಮೀ ನಾಟ್ ಪ್ಲಾಂಟ್. ಓಕೆ, ಸೊ ಟಚ್ ಮೀ ನಾಟ್ ಪ್ಲಾಂಟ್ ಆಕ್ಚುಲ್ ಆಗಿ ತನ್ನ ಲೀಫ್ ಅನ್ನ ಡ್ರಾ ಮಾಡ್ಕೊಳ್ಳುತ್ತೆ, ವಾಪಸ್ ವಿತ್ಡ್ರಾ ಮಾಡ್ಕೊಳ್ಳುತ್ತೆ ವೆನ್ ಎವರ್ ಸಮ್ ಒನ್ ಟಚಸ್ ಇಟ್. ಓಕೆ, ಬಟ್ ಇಟ್ ಇಸ್ ನಾಟ್ ಅ ಟ್ರೋಪಿಕ್ ಮೂವ್ಮೆಂಟ್. ಯಾಕೆ ಅಂತಂದ್ರೆ ಬಿಕಾಸ್ ಅಲ್ಲಿ ಗ್ರೋತ್ ಆಗೋದಿಲ್ಲ ಯಾವ್ದು ಟಚ್ ಮೀ ನಾಟ್ ಪ್ಲಾಂಟ್ ಅಲ್ಲಿ. ಓಕೆನಾ. ಸೊ ಟಚ್ ಮೀ ನಾಟ್ ಪ್ಲಾಂಟ್ ಅಲ್ಲಿ ಗ್ರೋತ್ ಆಗಲ್ಲ, ಹಾಗಾಗಿ ಇಟ್ ಇಸ್ ನಾಟ್ ಎ ಟ್ರೋಪಿಕ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಯಾವುದು ಗ್ರೋತ್ ಅಸೋಸಿಯೇಟೆಡ್ ಆಗಿದೆ ಅದನ್ನ ಟ್ರೋಪಿಕ್ ಮೂವ್ಮೆಂಟ್ ಅಂತ ಕರಿತೀವಿ. ಓಕೆ, ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಥಿಗ್ಮೋಟ್ರೋಪಿಸಮ್. ಟಚ್ ಮೀ ನಾಟ್ ಪ್ಲಾಂಟ್ ಅಲ್ಲಿ ನೀವೇನ್ ನೋಡ್ತೀರಿ ಅದನ್ನ ನಾವು ಅಲ್ಲಿ ಆಕ್ಚುಲಿ ಯಾವುದು ಗ್ರೋತ್ ಆಗಲ್ಲ, ಲೀಫ್ ಏನ್ ಮಾಡುತ್ತೆ ವಿತ್ಡ್ರಾ ಆಗುತ್ತೆ ಅಥವಾ ರೋಲ್ ಆಗುತ್ತೆ ಅಷ್ಟೇ. ಓಕೆ, ಸೊ ಇಲ್ಲಿ ನಮಗೆ ಆ ಟಚ್ ಮೀ ನಾಟ್ ಪ್ಲಾಂಟ್ ಅಲ್ಲಿ ನೀವು ನೋಡತಕ್ಕಂಥದ್ದು ಥಿಗ್ಮೋಟ್ರೋಪಿಸಮ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ ಪ್ಲಾಂಟ್ ಹಾರ್ಮೋನ್ಸ್ ಫಂಕ್ಷನ್ಸ್ ನೋಡ್ಕೊಳ್ಳಿ. ಸೊ ಆಕ್ಸಿನ್, ಗಿಬರ್ಲಿನ್, ಸೈಟೋಕೈನಿನ್, ಅಬ್ಸಿಸಿಕ್ ಆಸಿಡ್. ಸೊ ಆಕ್ಸಿನ್ ಏನ್ ಮಾಡುತ್ತೆ, ಗ್ರೋತ್ ರೆಗ್ಯುಲೇಟ್ ಮಾಡುತ್ತೆ, ಸೆಲ್ ಗ್ರೋ ಲಾಂಗರ್ ಆಗಿ ಅಂದ್ರೆ ಸೆಲ್ಸ್ ಟು ಗ್ರೋ ಲಾಂಗರ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಗಿಬರ್ಲಿನ್ಸ್ ಏನ್ ಮಾಡುತ್ತೆ, ಗ್ರೋತ್ ಆಫ್ ಸ್ಟೆಮ್. ಓಕೆ, ಸೊ ನೆಕ್ಸ್ಟ್ ಸೈಟೋಕೈನಿನ್ ಪ್ರಮೋಟ್ ಸೆಲ್ ಡಿವಿಷನ್. ಇದು ನೆನ್ಪಿಟ್ಕೊಳ್ಳೋದು ಹೇಗೆ, ಸೈಟೋ ಮೀನ್ಸ್ ಸೆಲ್, ಕೈನಿನ್ ಮೀನ್ಸ್ ಕೈನೆಸಿಸ್ ಮೀನ್ಸ್ ಡಿವಿಷನ್. ಸೊ ಸೈಟೋಕೈನಿನ್ ಅಂದ್ರೆ ಸೆಲ್ ಡಿವಿಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ನೆನ್ಪಿಟ್ಕೋಬೇಕು. ಅಬ್ಸಿಸಿಕ್ ಆಸಿಡ್ ಮಾತ್ರ ಆಪೋಸಿಟ್, ಇವೆಲ್ಲವೂ ಗ್ರೋತ್ ಅನ್ನ ಪ್ರಮೋಟ್ ಮಾಡ್ತವೆ. ಓಕೆ, ಸೊ ವಾಟ್ ಯು ಮೀನ್ ಬೈ ಅಬ್ಸಿಸಿಕ್ ಆಸಿಡ್? ನೋಡಿ, ಆಕ್ಸಿನ್, ಗಿಬರ್ಲಿನ್, ಸೈಟೋಕೈನಿನ್ ಅನ್ನ ಗ್ರೋತ್ ಪ್ರಮೋಟರ್ಸ್ ಅಂತ ಕರಿತೀನಿ ನಾನು. ಹಾಗಾದ್ರೆ ನೀವು ಹೇಳಿ ಈಗ ಅಬ್ಸಿಸಿಕ್ ಆಸಿಡ್ ಅನ್ನ ಏನಂತ ಕರಿತೀವಿ? ಫಾಸ್ಟ್. Abscisic acid is opposite to the growth promoters. So growth inhibitor, know your world, right? Radhakrishna inhibits growth, right? Archana, growth inhibitor. Right? Panduranga, right? Okay, very good. Growth inhibitor anta kariತೀವಿ. ಅದಕ್ಕೆ inhibit means what? Stop ಅಂತ. Okay, stop ಆಗುತ್ತೆ ಅಂತ. ಇದಾದ್ಮೇಲೆ ಕಾಸಸ್ ವಿಲ್ಟಿಂಗ್ ಆಫ್ ಲೀಫ್ ಗಳು ಬಿದ್ದು ಹೋಗೋ ಹಾಗೆ ಹೆಲ್ಪ್ ಮಾಡುತ್ತೆ ಯಾವಾಗ ಅದು ಗ್ರೋತ್ ಸ್ಟಾಪ್ ಅಂದ್ರೆ ಮೆಚೂರ್ ಆದಾಗ ಅಂತ. ಸೊ ಗ್ರೋತ್ ಇನ್ಹಿಬಿಟರ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಅನಿಮಲ್ ಹಾರ್ಮೋನ್ಸ್ ಬಗ್ಗೆನೂ ಕೇಳ್ತಾರೆ, ಸಾಕಷ್ಟು ಸರಿ ಕೇಳಿದರೆ. ಇಲ್ಲಿ ಒಂದು ಟೇಬಲ್ ಕೂಡ ಇದೆ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ, ಅದನ್ನ ನೀವು ನೋಡ್ಕೊಂಡ್ರೆ ಸಾಕಾಗುತ್ತೆ. ಈ ಗ್ರೋತ್ ಹಾರ್ಮೋನು ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಇದು ಗ್ರೋತ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ನೆಕ್ಸ್ಟ್ ಥೈರಾಯ್ಡ್ ಗ್ಲ್ಯಾಂಡ್ ಇದೆ, ಥೈರಾಕ್ಸಿನ್ ಅಂತ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ, ಅದು ಮೆಟಬಾಲಿಸಮ್ ಆಫ್ ಬಾಡಿ ಗ್ರೋತ್ ಮಾಡುತ್ತೆ. ಇನ್ಸುಲಿನ್ ಅನ್ನ ರಿಲೀಸ್ ಮಾಡ್ತಕ್ಕಂಥ ಗ್ಲ್ಯಾಂಡ್ ಯಾವುದು ಅಂತ ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಅದೇನ್ ಮಾಡುತ್ತೆ, ಬ್ಲಡ್ ಶುಗರ್ ಲೆವೆಲ್ ರೆಗ್ಯುಲೇಟ್ ಮಾಡುತ್ತೆ. ಟೆಸ್ಟೋಸ್ಟಿರಾನ್ ಅನ್ನುವಂಥ ಹಾರ್ಮೋನು ಟೆಸ್ಟಿಸ್ ಇಂದ ರಿಲೀಸ್ ಆಗುತ್ತೆ, ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅನ್ನ ಸ್ಪರ್ಮ್ ಪ್ರೊಡಕ್ಷನ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ಓವರೀಸ್ ಇಂದ ಓವರಿ ರಿಲೀಸ್ ಆಗುತ್ತೆ, ಫಿಮೇಲ್ ಸೆಕ್ಸ್ ಆರ್ಗನ್ ಡೆವಲಪ್ಮೆಂಟ್ ಅಲ್ಲಿ ಮೆನ್ಸ್ಟ್ರಲ್ ಸೈಕಲ್ ರೆಗ್ಯುಲೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಅಡ್ರಿನಲ್ ಗ್ಲ್ಯಾಂಡ್ ಅನ್ನ ಸೆಕ್ರೇಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ರಿಲೀಸಿಂಗ್ ಹಾರ್ಮೋನು ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ಸೆಕ್ರೇಟ್ ಆಗುತ್ತೆ, ಜೊತೆಗೆ ಇವು ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ಮತ್ತೆ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗುತ್ತೆ ರಿಲೀಸಿಂಗ್ ಹಾರ್ಮೋನ್ಸ್. ಸೊ ಹೀಗೆ
ಈ ಟೇಬಲ್ ಅನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಜೊತೆಗೆ ಪ್ಲಾಂಟ್ ಹಾರ್ಮೋನ್ ಅದ್ರ ಫಂಕ್ಷನ್ ಅನ್ನ ನೋಡ್ಕೊಳ್ಳಿ. ಸೊ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಹೌ ಡು ಆರ್ಗಾನಿಸಮ್ಸ್ ರಿಪ್ರೊಡ್ಯೂಸ್ ಬಂದ್ರೆ ಪ್ಲಾಸೆಂಟಾದ ಫಂಕ್ಷನ್ ಸಾಕಷ್ಟು ಸರಿ ಕೇಳಿದರೆ. ಸೊ ಪ್ಲಾಸೆಂಟಾದ್ ನೋಡ್ಕೊಳ್ಳಿ, ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ ಅಂಡ್ ವಾಟ್ ಈಸ್ ಪ್ಲಾಸೆಂಟಾ ನೋಡ್ಕೋಬೇಕು. ಅದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇಲ್ಲಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬರುತ್ತೆ. ಓಕೆನಾ? ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಆಕ್ಚುಲಿ ಇಲ್ಲಿ ಡಯಾಗ್ರಾಮ್ ಇದೆ, ಬಟ್ ಡಯಾಗ್ರಾಮ್ ಅನ್ನ ಎಕ್ಸಾಮಿಗೆ ಕೇಳಲ್ಲ. ಬಟ್ ಡಯಾಗ್ರಾಮ್ ಕೇಳಲ್ಲ ಅನ್ನೋ ಕಾರಣಕ್ಕೆ ನಾವು ಅದನ್ನ ಬಿಡೋ ಹಾಗಿಲ್ಲ. ಅದರದ್ದು ಪಾರ್ಟ್ಸ್ ಮತ್ತೆ ಫಂಕ್ಷನ್ಸ್ ಅನ್ನ ನೋಡ್ಕೋಬೇಕಾಗತ್ತೆ. ಲೈಕ್ ನೋಡಿ, ಇಲ್ಲಿ ಟೆಸ್ಟಿಸ್ ಇದೆ, ವ್ಯಾಸ್ ಡಿಫರೆನ್ಸು, ಪ್ರೋಸ್ಟೇಟ್ ಗ್ಲ್ಯಾಂಡ್ಸ್ ಅಂಡ್ ಸೆಮಿನಲ್ ವೆಸಿಕಲ್ಸ್ ಮತ್ತೆ ಪೆನಿಸ್. ಸೊ ಇವೆಲ್ಲದ್ರದ್ದು ಫಂಕ್ಷನ್ ನೋಡ್ಕೋಬೇಕು. ಟೆಸ್ಟಿಸ್ ಏನ್ ಮಾಡುತ್ತೆ? ಸ್ಪರ್ಮ್ ಪ್ರೊಡಕ್ಷನ್ ಮಾಡುತ್ತೆ, ಟೆಸ್ಟೋಸ್ಟಿರಾನ್ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ, ಅದು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅನ್ನು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ವ್ಯಾಸ್ ಡಿಫರೆನ್ಸ್ ಸ್ಪರ್ಮ್ಸ್ ಅನ್ನ ಯುರೆಥ್ರಾಗೆ ಪಾಸ್ ಮಾಡುತ್ತೆ. ಅಂಡ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಸೆಮಿನಲ್ ವೆಸಿಕಲ್ಸ್ ಫ್ಲೂಯಿಡ್ ಅನ್ನ ಸೆಕ್ರೇಟ್ ಮಾಡುತ್ತೆ, ಜೊತೆಗೆ ಟ್ರಾನ್ಸ್ಪೋರ್ಟ್ ಸ್ಪರ್ಮ್ಸ್ ಮತ್ತೆ ನ್ಯೂಟ್ರಿಷನ್ ಪ್ರೊವೈಡ್ ಮಾಡುತ್ತೆ ಸ್ಪರ್ಮ್ಸ್ಗೆ. ಪೆನಿಸ್ ಏನ್ ಮಾಡುತ್ತೆ? ಎಜಾಕ್ಯುಲೇಷನ್ ಆಫ್ ಸ್ಪರ್ಮ್ಸ್ ಅನ್ನ ಮಾಡುತ್ತೆ ಇನ್ ಟು ದ ಫಿಮೇಲ್ ಬಾಡಿ. ಅಂಡ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಇದೇ ರೀತಿ ನಿಮಗೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಕೂಡ ನೋಡ್ಕೋಬೇಕಾಗತ್ತೆ. ಸೊ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಓವರಿ ಫಂಕ್ಷನ್ ಏನು, ಓಕೆ, ಯೂಟ್ರಸ್ ಫಂಕ್ಷನ್ ಏನು, ಅದಾದ್ಮೇಲೆ ಫೆಲೋಪಿಯನ್ ಟ್ಯೂಬಿನ ಫಂಕ್ಷನ್ ಏನು, ಈ ತರ ನೋಡ್ಕೋಬೇಕಾಗತ್ತೆ. ಸೊ ಫಂಕ್ಷನ್ಸ್ ನೋಡ್ಕೋಬೇಕು. ಈಗ ಒಂದು ಕ್ವಿಕ್ ಆಗಿ ಒಂದು ಕ್ವಶನ್ ಕೇಳ್ತೀನಿ, ನೀವು ಇಮಿಡಿಯೇಟ್ ಆಗಿ ಆನ್ಸರ್ ಮಾಡಿ. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಫರ್ಟಿಲೈಸೇಷನ್ ಎಲ್ಲಾಗುತ್ತೆ? ವೇರ್ ಡೂ ದ ಫರ್ಟಿಲೈಸೇಷನ್ ಅಕ್ಕರ್ ಇನ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್? ಕ್ವಿಕ್ ಆಗಿ ಆನ್ಸರ್ ಮಾಡಿ. ಓವಿಡಕ್ಟ್. ಓಕೆ, ನೋಡೋಣ ಇನ್ನು ಬೇರೆ ಏನೋ ಆನ್ಸರ್ ಬರುತ್ತೆ. ಪಾಂಡುರಂಗ ರೈಟ್ ಅನ್ಸುತ್ತೆ, ನೋಡೋಣ. ಬೇರೆಯವರು? ಓಕೆ, ಲೆಟ್ ಮಿ ಆನ್ಸರ್. ಪಾಂಡುರಂಗ ಇಸ್ ರೈಟ್ ಆಕ್ಚುಲಿ. ಓಕೆ, ಎಲ್ಲಾಗುತ್ತೆ? ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಅಥವಾ ಓವಿಡಕ್ಟ್ ಅಲ್ಲಿ ಆಗುತ್ತೆ. ಸೊ ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಫೆಲೋಪಿಯನ್ ಟ್ಯೂಬ್. ಅದಾದ್ಮೇಲೆ ಝೈಗೋಟ್ ಆಗ್ಬಿಟ್ಟು ಬಂದು ಯೂಟ್ರಸ್ಗೆ ಇಂಪ್ಲಾಂಟ್ ಆಗುತ್ತೆ. ಓಕೆನಾ? ಸೊ ನಾವು ನೋ ಯುವರ್ ವರ್ಲ್ಡ್ ರೈಟ್, ಕೀರ್ತನಾ ರೈಟ್, ಅರ್ಚನಾ ರೈಟ್, ಫೆಲೋಪಿಯನ್ ಟ್ಯೂಬ್ ವೆರಿ ಗುಡ್. ಓಕೆ, ನೆಕ್ಸ್ಟ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅನ್ನ ನೋಡೋಣ. ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಲ್ಲಿ ಯಾಕೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅನ್ನ ಮಾಡ್ತಾರೆ ಅಂದ್ರೆ ದ ಮೇಜರ್ ರೀಸನ್ ಇಸ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ. ಅನ್ವಾಂಟೆಡ್ ಪ್ರೆಗ್ನೆನ್ಸಿಯನ್ನ ಅವಾಯ್ಡ್ ಮಾಡೋದಕ್ಕೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅನ್ನ ಯೂಸ್ ಮಾಡ್ತಾರೆ. ಇಲ್ಲಿ ಮೆಕ್ಯಾನಿಕಲ್ ಬ್ಯಾರಿಯರ್ಸ್ ಅನ್ನ ಯೂಸ್ ಮಾಡ್ತಾರೆ. ಮೆಕ್ಯಾನಿಕಲ್ ಬ್ಯಾರಿಯರ್ಸ್ ಏನ್ ಮಾಡುತ್ತೆ ಅಂದ್ರೆ ಸ್ಪರ್ಮ್ ಮತ್ತೆ ಓಮ್ ಅನ್ನ ಮೀಟ್ ಆಗದಿರೋ ತರ ನೋಡ್ಕೊಳ್ಳುತ್ತೆ. ಲೈಕ್ ಕಾಂಡಮ್ಸ್, ಕವರಿಂಗ್ಸ್ ಆಫ್ ದಿ ವೆಜೈನಾ ಇದು. ನೆಕ್ಸ್ಟ್ ಓರಲ್ ಪಿಲ್ಸ್. ಓರಲ್ ಪಿಲ್ಸ್ ಅಂದ್ರೆ ಟ್ಯಾಬ್ಲೆಟ್ಸ್. ಇದು ಹಾರ್ಮೋನಲ್ ಬ್ಯಾಲೆನ್ಸ್ ನ ಚೇಂಜ್ ಮಾಡುತ್ತೆ. ಈ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅನ್ನ ನೀವು ನೋಡ್ಕೋಬೇಕಾದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ಅದು ಏನ್ ಫಂಕ್ಷನ್ ಮಾಡುತ್ತೆ ನೋಡ್ಕೊಳ್ಳಿ. ಸ್ವಲ್ಪ ನಿಮಗೆ ಅದ್ರ ಮೇಲೆ ಕ್ವಶನ್ ಕೇಳ್ಬೋದು. ಈ ಓರಲ್ ಪಿಲ್ಸ್ ಏನ್ ಮಾಡುತ್ತೆ? ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡುತ್ತೆ. ಅಂದ್ರೆ ಹಾರ್ಮೋನಲ್ ಬ್ಯಾಲೆನ್ಸ್ ಅನ್ನ ಚೇಂಜಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಲೂಪ್ ಆರ್ ಕಾಪರ್ ಟಿ ಏನ್ ಮಾಡುತ್ತೆ ಅಂತಂದ್ರೆ ಯೂಟ್ರಸ್ ಅಲ್ಲಿ ಪ್ಲೇಸ್ ಮಾಡ್ತಾರೆ ಇದನ್ನ. ಇದು ಕಾಪರ್ ಅಯಾನ್ಸ್ ಅನ್ನ ರಿಲೀಸ್ ಮಾಡ್ತಾ ಇರುತ್ತೆ, ಕಾಪರ್ ಟಿ. ಓಕೆ, ಈ ಕಾಪರ್ ಅಯಾನ್ಸ್ ಸ್ಪರ್ಮ್ ಅನ್ನ ಇನ್ಆಕ್ಟಿವ್ ಮಾಡ್ತವೆ. ಸ್ಪರ್ಮ್ ಅನ್ನ ಇನ್ಆಕ್ಟಿವ್ ಮಾಡಿ. So that even the sperm enter into female reproductive system, what happens? It will not undergo fertilization. Next surgical methods ಮಾಡಬಹುದು. ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ವ್ಯಾಸ್ ಡಿಫರೆನ್ಸ್ ಅನ್ನ ಕಟ್ ಅಂಡ್ ಟೈ ಮಾಡಿದಾಗ ಅದನ್ನ ಏನಂತ ಕರಿತೀವಿ ನಾವು? ವ್ಯಾಸೆಕ್ಟಮಿ ಅಂತ ಕರಿತೀವಿ. ಅಂಡ್ ಫಿಮೇಲ್ ಅಲ್ಲಿ ಫೆಲೋಪಿಯನ್ ಟ್ಯೂಬ್ ಅನ್ನ ಬ್ಲಾಕ್ ಮಾಡ್ತಾರೆ. ಇದನ್ನ ನಾವು ಟ್ಯೂಬೆಕ್ಟಮಿ ಅಂತ ಕರಿತೀವಿ. ಇವು ಸರ್ಜಿಕಲ್ ಮೆಥಡ್ಸ್.
ಓಕೆ, ಸೊ ಇದರಿಂದ ನಾವೇನ್ ಮಾಡ್ಬೋದು, ಸ್ಪರ್ಮ್ ಮತ್ತು ಓವಮ್ ಅನ್ನ ಮೀಟ್ ಆಗದಿರೋ ತರ ವಿ ಕ್ಯಾನ್ ಪ್ರಿವೆಂಟ್. ಓಕೆ, ಸೊ ದಟ್ ದೀಸ್ ಆರ್ ದ ಸರ್ಜಿಕಲ್ ಮೆಥಡ್ಸ್ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ. ಓಕೆ, ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಲ್ಲಿ ನೋಡ್ಕೊಂಡ್ರೆ ಮುಖ್ಯವಾಗಿ ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಸೆಕ್ಸ್ ಡಿಟರ್ಮಿನೇಷನ್, ಈ 3 ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ನೀವು ಅನಾಲಿಸಿಸ್ ಮಾಡಿದಾಗ ಸಾಕಷ್ಟು ನಿಮಗೆ ನೀವು ಗಮನಿಸಿರ್ತೀರಾ, ಮೋನೋಹೈಬ್ರಿಡ್, ಡೈಹೈಬ್ರಿಡ್ ಮತ್ತೆ ಸೆಕ್ಸ್ ಡಿಟರ್ಮಿನೇಷನ್ ಮೇಲೆ ಕ್ವಶನ್ ಕೇಳ್ತಾರೆ. ಇಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಮೇಲೆ ಇಲ್ಲಿವರೆಗೂ ಏನ್ ಕೇಳಿಲ್ಲ ಅಂತಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಕೇಳಿದ್ದಾರೆ. ಆದ್ರೆ ಲೈಕ್ ರೆಪ್ಟೈಲ್ಸ್ ಅಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಹೇಗಾಗುತ್ತೆ ಅನ್ನೋದನ್ನ ನಿಮಗೆ ಇಲ್ಲಿವರೆಗೂ ಕೇಳಿಲ್ಲ. ರೆಪ್ಟೈಲ್ಸ್ ಅಲ್ಲಿ ಒಂದೇ ಒಂದು ಸೆಂಟೆನ್ಸ್ ಇದೆ ಯಾವ ರೀತಿ ಆಗುತ್ತೆ. ನೆಕ್ಸ್ಟ್ ಸ್ನೇಲ್ಸ್ ಅಲ್ಲಿ ಯಾವ ರೀತಿ ಆಗುತ್ತೆ. ಓಕೆ, ರೆಪ್ಟೈಲ್ಸ್, ಸ್ನೇಲ್ಸ್ ಅಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಹೇಗಾಗುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಮೇ ಬಿ ಅದ್ರ ಮೇಲೆ ಕ್ವಶನ್ ಕೇಳೋ ಸಾಧ್ಯತೆಗಳಿದೆ. ಅದಾದ್ಮೇಲೆ ಡೈಹೈಬ್ರಿಡ್ ಕ್ರಾಸ್, ಮೋನೋಹೈಬ್ರಿಡ್ ಕ್ರಾಸ್ ಅಲ್ಲಿ ರೇಷಿಯೋಸ್ ನೋಡ್ಕೊಳ್ಳಿ. ಮೋನೋಹೈಬ್ರಿಡ್ ರೇಷಿಯೋ 3:1 ಆರ್ 1:2:1 ಆರ್ ಡೈಹೈಬ್ರಿಡ್ ರೇಷಿಯೋ 9:3:3:1 ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಲೈಕ್ ಯಾವ್ದಾರ ಒಂದ್ 2 ಕ್ಯಾರೆಕ್ಟರ್ಸ್ ಕೊಡ್ತಾರೆ, ರೌಂಡ್ ಯೆಲ್ಲೋ, ರಿಂಕಲ್ ಗ್ರೀನ್. ಇದನ್ನ ಕ್ರಾಸ್ ಮಾಡಿದಾಗ F1 ಹೈಬ್ರಿಡ್ ಏನ್ ಬರುತ್ತೆ, F2 ನ ಚೆಕ್ಕರ್ ಬೋರ್ಡ್ ಅಲ್ಲಿ ಹೇಳಿ ಡೈಹೈಬ್ರಿಡ್ ರೇಷಿಯೋ ಬರೀರಿ ಅಂತ ಕೇಳ್ಬೋದು. ಅದಾದ್ಮೇಲೆ ಸ್ಪೀಸಿಯೇಷನ್ ಅಂದ್ರೆ ಫಾರ್ಮೇಶನ್ ಆಫ್ ನ್ಯೂ ಸ್ಪೀಸಸ್ ಅಂತ ಹೇಳ್ತೀವಿ. ಈ ಸ್ಪೀಸಿಯೇಷನ್ ಆಗ್ಬೇಕಂದ್ರೆ ಜೆನೆಟಿಕ್ ಡ್ರಿಫ್ಟ್, ಜಿಯೋಗ್ರಫಿಕಲ್ ಐಸೋಲೇಷನ್, ನ್ಯಾಚುರಲ್ ಸೆಲೆಕ್ಷನ್ ಆಗ್ಬೇಕು. ಜೆನೆಟಿಕ್ ಡ್ರಿಫ್ಟ್ ಅಂತಂದ್ರೆ ಫ್ರೀಕ್ವೆನ್ಸಿ ಆಫ್ ಅಲೀಲ್ಸ್ ಅಥವಾ ಫ್ರೀಕ್ವೆನ್ಸಿ ಆಫ್ ಜೀನ್ಸ್ ಚೇಂಜ್ ಆಗೋದನ್ನ ಜೆನೆಟಿಕ್ ಡ್ರಿಫ್ಟ್ ಅಂತ ಕರಿತೀವಿ. ಓಕೆ, ಸೊ ಜಿಯೋಗ್ರಫಿಕಲ್ ಐಸೋಲೇಷನ್, ನ್ಯಾಚುರಲ್ ಸೆಲೆಕ್ಷನ್. ಸೊ ಯಾವಾಗ ನ್ಯಾಚುರಲ್ ಸೆಲೆಕ್ಷನ್ ಆಗುತ್ತೆ, ಒಂದು ಕ್ಯಾರೆಕ್ಟರ್ ಅಥವಾ ವೇರಿಯೇಷನ್ ಸೆಲೆಕ್ಷನ್ ಒಳಪಡುತ್ತೆ ಅಂತಂದ್ರೆ ವೆನೆವರ್ ದ ವೇರಿಯೇಷನ್ ಮಸ್ಟ್ ಕಂಟೈನ್ ಸರ್ವೈವಲ್ ಅಡ್ವಾಂಟೇಜ್ ಅಂತ ಹೇಳ್ತೀವಿ. ಸರ್ವೈವಲ್ ಅಡ್ವಾಂಟೇಜ್, ಯಾವಾಗ ಒಂದು ವೇರಿಯೇಷನ್ಗೆ ಸರ್ವೈವಲ್ ಅಡ್ವಾಂಟೇಜ್ ಇರುತ್ತೆ ಅದನ್ನ ನೇಚರ್ ಸೆಲೆಕ್ಟ್ ಮಾಡುತ್ತೆ, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಇವೆಲ್ಲವೂ ಸೇರಿ ಒಂದು ಸ್ಪೀಸಿಸ್ ಅನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ಅನದರ್ ಸ್ಪೀಸಸ್ ಕನ್ವರ್ಟ್ ಮಾಡುತ್ತೆ. ಇದನ್ನ ನಾವು ಸ್ಪೀಸಿಯೇಷನ್ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಕೇಳ್ಬೋದು ಇದರಲ್ಲಿ ಹೋಮೋಲಾಗಸ್, ಅನಲಾಗಸ್ ಮೇಲೆ. ಸೊ ಹೋಮೋಲಾಗಸ್ ಅಂತಂದ್ರೆ ಕಾಮನ್ ಆರಿಜಿನ್, ಡಿಫ್ರೆಂಟ್ ಫಂಕ್ಷನ್ ಇರುತ್ತೆ. ಅಂಡ್ ಅನಲಾಗಸ್ ಆರ್ಗನ್ ಅಂದ್ರೆ ಡಿಫ್ರೆಂಟ್ ಆರಿಜಿನ್ ಬಟ್ ಸಿಮಿಲರ್ ಫಂಕ್ಷನ್ ಇರುತ್ತೆ. ವಿಂಗ್ಸ್ ಆಫ್ ಬರ್ಡ್ಸ್ ಇದೆಲ್ಲ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಅಕ್ವೈರ್ಡ್ ಟ್ರೇಟ್ಸ್, ಇನ್ಹೆರಿಟೆಡ್ ಟ್ರೇಟ್ಸ್ ನೋಡ್ಕೊಂಡ್ರೆ ಅಕ್ವೈರ್ಡ್ ಟ್ರೇಟ್, ಇನ್ಹೆರಿಟೆಡ್ ಟ್ರೇಟ್ ಅಲ್ಲಿ ಅಕ್ವೈರ್ಡ್ ಅಂತಂದ್ರೆ ನಾವು ಪಡ್ಕೊಂಡಿದ್ದು ಲೈಫ್ ಟೈಮ್ ಆಫ್ ಅನ್ ಇಂಡಿವಿಜುವಲ್, ಒಂದು ಇಂಡಿವಿಜುವಲ್ ತನ್ನ ಲೈಫ್ ಟೈಮ್ ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದು ಅಥವಾ ಡೆವಲಪ್ ಮಾಡ್ಕೊಂಡಂತ ಟ್ರೇಟ್ಸ್ ನಾವೇನಂತೀವಿ ಅಕ್ವೈರ್ಡ್ ಅಂತೀವಿ. ಯಾವುದು ಪೇರೆಂಟ್ಸ್ ಇಂದ ಆಫ್ಸ್ಪ್ರಿಂಗ್ಸ್ ಗೆ ಬಂದಿರುತ್ತೆ ಜೀನ್ಸ್ ಇಂದ, ಅದನ್ನ ಇನ್ಹೆರಿಟೆಡ್ ಟ್ರೇಟ್ಸ್ ಅಂತ ಕರಿತೀವಿ. ಇದು ಅಕ್ವೈರ್ಡ್ ಟ್ರೇಟ್ಸ್ ಪ್ರೋಜನಿಗೆ ಪಾಸ್ ಆಗಲ್ಲ, ಒಂದ್ ಜನರೇಷನ್ ಇನ್ನೊಂದು ಜನರೇಷನ್ಗೆ ಪಾಸ್ ಆಗಲ್ಲ. ಓಕೆ, ಯಾಕೆ ಪಾಸ್ ಆಗಲ್ಲ ಹೇಳಿ ನೋಡೋಣ. ಲೆಟ್ ಮೀ ಸಿ ಹೌ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಓಕೆ, ಲೆಟ್ ಮಿ ಆನ್ಸರ್. ಅಕ್ವೈರ್ಡ್ ಟ್ರೇಟ್ಸ್ ಆಕ್ಚುಲ್ ಆಗಿ ಯಾಕೆ ಪಾಸ್ ಆಗಲ್ಲ ಅಂತಂದ್ರೆ ಅವು DNA ನಲ್ಲಿ ಚೇಂಜ್ ಮಾಡಲ್ಲ. ದಿಸ್ ಪಾಯಿಂಟ್ ಇಸ್ ರೈಟ್, ಆಕ್ಚುಲಿ ಅದೇ ಆನ್ಸರ್, ಥರ್ಡ್ ಪಾಯಿಂಟ್. ಓಕೆ, ಇಟ್ ಡಸ್ ನಾಟ್ ಬ್ರಿಂಗ್ ಚೇಂಜ್ ಇನ್ DNA ಆಫ್ ಜರ್ಮ್ ಸೆಲ್ಸ್. ಓಕೆ, ಬಟ್ ಇನ್ಹೆರಿಟೆಡ್ ಟ್ರೇಟ್ಸ್ ನೆಕ್ಸ್ಟ್ ಜನರೇಷನ್ಗೆ ಬರುತ್ತೆ. ಓಕೆ, ಯಾಕೆ ಅಂದ್ರೆ ಅದು DNA ನಲ್ಲಿ ಚೇಂಜ್ ಆಗುತ್ತೆ, ಜರ್ಮ್ ಸೆಲ್ಸಿನ DNA ನಲ್ಲಿ ಚೇಂಜ್ ಆಗುತ್ತೆ ಇನ್ಹೆರಿಟೆಡ್ ಟ್ರೇಟ್ಸ್. ಸೊ ಫಾರ್ ಎಕ್ಸಾಂಪಲ್ ಡ್ಯಾನ್ಸಿಂಗ್ ಎಬಿಲಿಟಿ ಅಂತ ತಗೊಂಡ್ರೆ, ಒಬ್ಬ ಮ್ಯಾನ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ, ಬಟ್ ಅವರಿಂದ ಬರ್ತಕ್ಕಂಥ ಪ್ರೋಜನಿಗೆ ಡ್ಯಾನ್ಸ್ ಚೆನ್ನಾಗಿ ಮಾಡುವಂತ ಪ್ರೋಜನೆ ಬರ್ಬೇಕಂತೇನಿಲ್ಲ. ಬಿಕಾಸ್ ಡ್ಯಾನ್ಸಿಂಗ್ ಡಸಂಟ್ ಬ್ರಿಂಗ್ ಎನಿ ಚೇಂಜ್ ಇನ್ ದ DNA. ಓಕೆನಾ. ಇನ್ಹೆರಿಟೆಡ್ ಟ್ರೇಟ್ಸ್, ಓಕೆ, ಅದು ಫಾರ್ ಎಕ್ಸಾಂಪಲ್ ಸ್ಕಿನ್ ಕಲರ್, ಅದು ಜೀನ್ಸ್ ಅಲ್ಲಿ ಚೇಂಜ್ ಆದಾಗ ಬರೋದ್ರಿಂದ ಅದು ಪೇರೆಂಟ್ಸ್ ಇಂದ ಆಫ್ ಸ್ಪ್ರಿಂಗ್ಸ್ಗೆ ಇನ್ಹೆರಿಟ್ ಆಗ್ತಾ ಬರ್ತಾ ಇರುತ್ತೆ. ಓಕೆನಾ. ನೆಕ್ಸ್ಟ್ ಅವರ್ ಎನ್ವಿರಾನ್ಮೆಂಟ್ಗೆ ಬಂದ್ರೆ ಇಲ್ಲಿ ಓಝೋನ್ ಲೇಯರ್ ಡಿಪ್ಲೇಷನ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ಓಝೋನ್ ಲೇಯರ್ ಬಗ್ಗೆ ಕೇಳ್ತಾರೆ. ಓಝೋನ್ ಲೇಯರ್ ಏನ್ ಮಾಡುತ್ತೆ, ನಮ್ಮ ಅರ್ಥನ್ನ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಇಂದ ಪ್ರಿವೆಂಟ್ ಮಾಡ್ತಾ ಇರುತ್ತೆ. ಸನ್ನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ರೇಡಿಯೇಷನ್ ನಮ್ಮನ್ನ ಕಾಪಾಡ್ತಾ ಇರುತ್ತೆ. ಓಕೆ, UV ರೇಡಿಯೇಷನ್ಸ್ ಯಾಕೆ ಕಾಪಾಡಬೇಕು ಅಂದ್ರೆ ದೇ ಆರ್ ವೆರಿ ಹಾರ್ಮ್ಫುಲ್ ಬಿಕಾಸ್ ದೇ ಕ್ಯಾನ್ ಕಾಸ್ ಸ್ಕಿನ್ ಕ್ಯಾನ್ಸರ್, ದೇ ಆರ್ ಮೋಸ್ಟ್ ಡೇಂಜರಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಓಝೋನ್ ಲೇಯರ್ ಫಾರ್ಮೇಶನ್ ಅಂತ ನೋಡಿದ್ರೆ, ಸೊ ಓಝೋನ್ ಲೇಯರ್ ಹೇಗಾಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹೈಯರ್ ಲೆವೆಲ್ ಆಫ್ ಅಟ್ಮಾಸ್ಫಿಯರ್ ಅಲ್ಲಿ ಹೈಯರ್ ಎನರ್ಜಿ ಇರುತ್ತೆ UV ರೇಡಿಯೇಷನ್ಸ್ಗೆ,
ಅದೇನ್ ಮಾಡುತ್ತೆ O2 ಅನ್ನ ಸ್ಪ್ಲಿಟ್ ಮಾಡಿ O ಆಗಿ ಕನ್ವರ್ಟ್ ಮಾಡುತ್ತೆ, ಅಂದ್ರೆ ಫ್ರೀ ಆಕ್ಸಿಜನ್ ಕನ್ವರ್ಟ್ ಮಾಡುತ್ತೆ. ದಿಸ್ ಫ್ರೀ ಆಕ್ಸಿಜನ್ ಅಗೇನ್ ಕಂಬೈನ್ಸ್ ವಿತ್ ಮಾಲಿಕ್ಯುಲರ್ ಆಕ್ಸಿಜನ್, ದಟ್ ಈಸ್ O2 ಜೊತೆ ಕಂಬೈಂಡ್ ಆಗಿ O3 ಆಗುತ್ತೆ. ಸೊ 3 atoms ಆಫ್ ಆಕ್ಸಿಜನ್ ಕಂಬೈನ್ ಟುಗೆದರ್ ಟು ಫಾರ್ಮ್ 1 ಮಾಲಿಕ್ಯೂಲ್ ಆಫ್ ಓಝೋನ್ ಅಂತ ಹೇಳ್ತೀವಿ. ಆದ್ರೆ ಇವತ್ತು ಓಝೋನ್ ಡಿಪ್ಲೀಟ್ ಆಗ್ತಾ ಇದೆ, ಕಾರಣ ಏನು ಅಂತಂದ್ರೆ ಕ್ಲೋರೋ ಕಾರ್ಬನ್ಸ್. ಸೊ CFC ಅನ್ನು ನಾವು ರೆಫ್ರಿಜರೆಂಟ್ ಗಳಾಗಿ ಯೂಸ್ ಮಾಡ್ತಾ ಇದೀವಿ, ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಯೂಸ್ ಮಾಡ್ತೀವಿ. ಈ CFC ಏನ್ ಮಾಡುತ್ತೆ, ಓಝೋನ್ ಅನ್ನ ಮತ್ತೆ ಸ್ಪ್ಲಿಟ್ ಮಾಡುತ್ತೆ O2 ಮತ್ತೆ O ಆಗಿ. ಸೊ ಹೀಗಾಗೋದ್ರಿಂದ ಓಝೋನ್ ಡಿಪ್ಲೀಟ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಓಝೋನ್ ಲೇಯರ್ ಅನ್ನ ಡಿಪ್ಲೇಷನ್ ಅನ್ನ ಪ್ರಿವೆಂಟ್ ಮಾಡಲೇಬೇಕಾಗತ್ತೆ. ಓಕೆ, ನೆಕ್ಸ್ಟ್ ವಾಟ್ ಇಸ್ ದ ರೋಲ್ ಆಫ್ ಡಿಕಂಪೋಸರ್ಸ್ ಇನ್ ಎಕೋಸಿಸ್ಟಮ್ ಅಂತ ಸಾಕಷ್ಟು ಸರಿ ಕೇಳಿದರೆ. ಇದಕ್ಕೆ 2 ತರ ಹೇಳ್ಬೋದು. ಒಂದು ಬ್ರೇಕ್ ಡೌನ್ ಮಾಡುತ್ತೆ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅನ್ನ ಸಿಂಪಲ್ ಆಗಿ. ಓಕೆ, ಸೊ ಇದನ್ನ ನಾವು ಹೇಳ್ಬೋದು. ವಾಟ್ ಆರ್ ದ ರೋಲ್ ಆಫ್ ಡಿಕಂಪೋಸರ್ಸ್ ಅಂದ್ರೆ, ಸೊ decomposers will break down the complex organic substances into simple inorganic substances. Simpler inorganic substances. ಇಷ್ಟು ಬರೆದ್ರೆ ಸಾಕು, ರೋಲ್ ಆಫ್ ಡಿಕಂಪೋಸರ್ಸ್ ಆಗತ್ತೆ. ಓಕೆ, ನೆಕ್ಸ್ಟ್ ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್ ಗೆ ಡಿಫ್ರೆನ್ಸ್ ಏನು ಅಂತ ಕೇಳ್ತಾರೆ. ಸೊ ಬಯೋಡಿಗ್ರೇಡಬಲ್ ಅಂತಂದ್ರೆ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಡಿಗ್ರೇಡೆಡ್ ಬೈ ದ ಆಕ್ಷನ್ ಆಫ್ ಮೈಕ್ರೋ ಆರ್ಗನಿಸಮ್ಸ್. ಸೊ ಯಾವಾಗ ಮೈಕ್ರೋ ಆರ್ಗನಿಸಮ್ಸ್ ಆಕ್ಟ್ ಆದ್ರೂ ಕೂಡ ಡಿಗ್ರೇಡ್ ಆಗೋದಿಲ್ವೋ ಅದನ್ನ ನಾವು ನಾನ್ ಬಯೋಡಿಗ್ರೇಡಬಲ್ ಅಂತೀವಿ. ಸೊ ಬಯೋಡಿಗ್ರೇಡಬಲ್ ಪೊಲ್ಯೂಷನ್ ಮಾಡಲ್ಲ, ದೇ ಡು ನಾಟ್ ಕಾಸ್ ಪೊಲ್ಯೂಷನ್. ಯಾಕೆಂದ್ರೆ ದೇ ವಿಲ್ ಮಿಕ್ಸ್ ವಿತ್ ವಾಟರ್ ಅಂಡ್ ಬಿಕಮ್ ನ್ಯೂಟ್ರಿಯೆಂಟ್ಸ್ ಆಕ್ಚುಲಿ. ಬಟ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಪೊಲ್ಯೂಷನ್ ಅನ್ನ ಮಾಡ್ತವೆ, ಬಿಕಾಸ್ ದೇ ವಿಲ್ ರಿಮೇನ್ ಆನ್ ದ ಅರ್ತ್ ಫಾರ್ ಎ ಲಾಂಗರ್ ಟೈಮ್, ಬಿಕಾಸ್ ಈವನ್ ಮೈಕ್ರೋ ಆರ್ಗನಿಸಮ್ಸ್ ಕೆನಾಟ್ ಡಿಗ್ರೇಡ್ ದೆಮ್. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಕೆಮಿಕಲ್ಸ್ ಲೈಕ್ ಡಿಡಿಟಿ ಇಸ್ ಅ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಅಂತೀವಿ. ಲೈಕ್ ಇಲ್ಲಿ ಕಿಚನ್ ವೇಸ್ಟ್, ಕೌ ಡಂಗ್ ಇವೆಲ್ಲ ಬಯೋಡಿಗ್ರೇಡಬಲ್ ಅಂತ ಹೇಳ್ತೀವಿ. ಸೊ ದೇ ಆರ್ ಆಕ್ಚುಲಿ ದೇ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಹಾರ್ಮ್ಲೆಸ್ ಫಾರ್ಮ್. ಓಕೆನಾ? ಸೊ ಇಷ್ಟು ನಿಮಗೆ ಅವರ್ ಎನ್ವಿರಾನ್ಮೆಂಟ್ ಅಲ್ಲಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಂತ. ಇಲ್ಲಿ ಸ್ಲೈಡ್ ಮಿಸ್ ಆಗಿದೆ, ನಾನು ಹಾಗೆ ಹೇಳ್ಬಿಡ್ತೀನಿ ನಿಮಗೆ. ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸ್. ಸೊ ಈ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸ್ ಅಲ್ಲಿ ಮುಖ್ಯವಾಗಿ ಡ್ಯಾಮ್ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಕೇಳ್ತಾರೆ. ಡ್ಯಾಮ್ ಕನ್ಸ್ಟ್ರಕ್ಷನ್ದು ನಿಮಗೆ ಡಿಸ್ಅಡ್ವಾಂಟೇಜ್ ಕೇಳ್ತಾರೆ. ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಸ್ಟೇಕ್ ಹೋಲ್ಡರ್ಸ್ ಆಫ್ ಫಾರೆಸ್ಟ್. ಸ್ಟೇಕ್ ಹೋಲ್ಡರ್ಸ್ ಆಫ್ ಫಾರೆಸ್ಟ್. ಓಕೆ, ಸ್ಟೇಕ್ ಹೋಲ್ಡರ್ಸ್ ಯಾಕೆ ಫಾರೆಸ್ಟ್ಗೆ ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು? ಫಾರ್ ಎಕ್ಸಾಂಪಲ್ ಅದರಲ್ಲೂ ಎಸ್ಪೆಷಲಿ ಲೋಕಲ್ ಪೀಪಲ್ ಬರ್ತಾರೆ, ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್ ಬರ್ತಾರೆ, ಇಂಡಸ್ಟ್ರಿಯಲಿಸ್ಟ್ ಬರ್ತಾರೆ. ಓಕೆ, ಸೊ ಇಂಡಸ್ಟ್ರಿಯಲಿಸ್ಟು, ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್ಗಳು. ಓಕೆ, ಸೊ ಇವರೆಲ್ಲರೂ ಬರ್ತಾರೆ. ಇವರೆಲ್ಲರೂ ಸ್ಟೇಕ್ ಹೋಲ್ಡರ್ಸ್ ಅಂತೀವಿ. ಯಾರ್ಯಾರಿಗೆ ಏನೇನು ಬೆನಿಫಿಟ್ ಇದೆ ಫಾರೆಸ್ಟ್ ಇಂದ, ಲೋಕಲ್ ಪೀಪಲ್ಗೆ ಏನಿದೆ, ಓಕೆ, ಟಿಂಬರು, ಥ್ಯಾಚು ಇದೆಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಹನಿ ಬೇಕಾಗುತ್ತೆ ಅವ್ರಿಗೆ. ಓಕೆ, ಗ್ರೇಸಿಂಗಿಗೆ ಒಂದು ಫೀಲ್ಡ್ ಬೇಕಾಗುತ್ತೆ, ಇದು ಲೋಕಲ್ ಪೀಪಲ್ಗೆ. ಇಂಡಸ್ಟ್ರಿಯಲಿಸ್ಟ್ಗೆ ಏನು ಸಿಗುತ್ತೆ, ಅದರಿಂದ ಇಂಡಸ್ಟ್ರಿಯಲ್ ಬೇಕಾದ್ರೆ ರಾ ಮೆಟೀರಿಯಲ್ ಸಿಗುತ್ತೆ. ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್ಗೆ ನಾಲೆಜ್ ಸಿಗ್ತಾ ಹೋಗುತ್ತೆ. ಸೊ ಹೀಗೆ ಫಾರೆಸ್ಟ್ ಇಂದ ಈ ಮೂವರಿಗೆ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು. ಓಕೆನಾ? ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ತರ ಸ್ಟೇಕ್ ಹೋಲ್ಡರ್ಸ್ ಆಫ್ ಫಾರೆಸ್ಟ್ ಕೇಳ್ಬೋದು. ನೆಕ್ಸ್ಟ್ ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಅದರಲ್ಲಿ ಸೋಷಿಯಲ್, ಎಕನಾಮಿಕಲ್ ಈ ತರ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ, ಅದನ್ನ ನೋಡ್ಕೊಳ್ಳಿ. ಇದಾದ್ಮೇಲೆ 5 R's ಇದೆ, ರೆಡ್ಯೂಸ್, ರೀಯೂಸ್, ರೆಫ್ಯೂಸ್, ರೀಸೈಕಲ್, ಈ ತರದ್ದು 5 R's. ಒಂದೊಂದಕ್ಕೂ ಡೆಫಿನಿಷನ್ ಏನು, ಅದರಿಂದ ಯೂಸಸ್ ಏನು ಅನ್ನೋದನ್ನ ಕೇಳ್ತಾ ಹೋಗ್ಬೋದು ಅಂತ. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಫಾರ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸ್. ಇಷ್ಟು ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಡಿಸ್ಕಸ್ ಮಾಡೋದಕ್ಕಾಯ್ತು. ಈಗಾಗಲೇ ಟೈಮ್ ಆಗಿದೆ. ಓಕೆ, ನಾವು ನೆಕ್ಸ್ಟ್ ಸೆಷನ್ಗೆ ಇಫ್ ಪಾಸಿಬಲ್ ಎಲ್ಲ ಪ್ರಿಪರೇಟರಿಗಳು ಮುಗಿದ್ಮೇಲೆ ಮತ್ತೆ ಡೀಟೇಲ್ಡ್ ಆಗಿ ಒಂದು ಸೆಷನ್ ಅನ್ನು ನಾನು ಲೈವ್ ತಗೊಳ್ತೀನಿ. ಇಫ್ ಯು ಲೈಕ್ ಇಟ್, ಆ್ಯಕ್ಚುಲಿ ಲೈಕ್ ಆದರೆ ನಿಮಗೆ ಒಂದು ಅಂದರೆ ಇಷ್ಟ ಆಯಿತು, ನಿಮಗೆ ಯೂಸ್ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ, ನಿಮ್ಮ ಒಪಿನಿಯನ್ನ ತಿಳಿಸಿ. ಈವನ್ ನನಗೆ ಇಂಡಿವಿಜುವಲ್ ಆಗು ನೀವು ಮೆಸೇಜ್ ಮಾಡ್ಬೋದು. ಆಫ್ಟರ್ ದಿಸ್ ಸೆಷನ್ ನಿಮ್ಮ ಒಪಿನಿಯನನ್ನು ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಏನು ಅನ್ನಿಸ್ತು ಸೆಷನ್ನು, ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದಿತ್ತು, ಇನ್ನೂ ಏನು ಆ್ಯಡ್ ಮಾಡ್ಬೋದಿತ್ತು ಅಂತ. ಫಿಸಿಕ್ಸ್ ಡಿಸ್ಕಸ್ ಮಾಡ್ಬೋದಿತ್ತು, ಬಟ್ ಈಗಾಗಲೇ ಟೈಮ್ ಆಗಿದೆ, ನಾಳೆ ಎಕ್ಸಾಮ್ ಇರೋದ್ರಿಂದ ನಿಮಗೆ ಇಲ್ಲಿಗೆ ನಾನು ಸೆಷನ್ ಎಂಡ್ ಮಾಡ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ರಾಧಾಕೃಷ್ಣ, ಸೂಪರ್ ಸರ್ ಅಂತ ಹೇಳಿದಿರಾ. ಆ್ಯಂಡ್ ಪಾಂಡುರಂಗ, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿಸ್ ವಂಡರ್ಫುಲ್ ವಿಡಿಯೋ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಭೂಮಿಕಾ, ಲೈಟ್ ಲೆಸನ್ ಪ್ಲೀಸ್. ಓಕೆ, ಲೈಟಲ್ಲಿ ಮೇನ್ ರಾಘವೇಂದ್ರ, ಥ್ಯಾಂಕ್ ಯು. ರಾಧಾಕೃಷ್ಣ, ಥ್ಯಾಂಕ್ ಯು. ಇಂಪಾರ್ಟೆಂಟ್ ಕ್ವಶನ್ ಇನ್ ಲೈಟಲ್ಲಿ ನಿಮಗೆ ಲಾಸ್ ಆಫ್ ರಿಫ್ಲೆಕ್ಷನ್ ಇದೆ,
ಲಾಸ್ ಆಫ್ ರಿಫ್ಲೆಕ್ಷನ್ನು, ಲಾಸ್ ಆಫ್ ರಿಫ್ರಾಕ್ಷನ್ ನೋಡ್ಕೊಳ್ಳಿ. ಅದ್ರ ಜೊತೆಗೆ ರೇ ಡಯಾಗ್ರಾಮ್ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ರೇ ಡಯಾಗ್ರಾಮ್ ಬರೆಯೋದಕ್ಕೆ ಬರುತ್ತಾ ಅಥವಾ ಕನ್ಫ್ಯೂಸ್ ಆಗುತ್ತಾ? ನಾನೊಂದು ಸಿಂಪಲ್ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಗ್ರೂಪಲ್ಲಿ. ರೇ ಡಯಾಗ್ರಾಮ್ ಬರೆಯೋದು ತುಂಬ ಸಿಂಪಲ್. ಓಕೆ, ಇಫ್ ಯು ಸೇ ಓಕೆ ದೆನ್ ಐ ವಿಲ್ ಪೋಸ್ಟ್ ಎ ವಿಡಿಯೋ ಇನ್ ಗ್ರೂಪ್ ರೇ ಡಯಾಗ್ರಾಮ್ ಮಾಡೋದಕ್ಕೆ ಹೇಗೆ ಮಾಡ್ಬೋದು ಅಂತ. ಅರ್ಚನಾ ಥ್ಯಾಂಕ್ ಯು. ರಾಧಾಕೃಷ್ಣ ಓಕೆ. ರಾಘವೇಂದ್ರ ಥ್ಯಾಂಕ್ ಯು. ಸೊ ಕನ್ಫ್ಯೂಷನ್ ಆಗಬೇಡಿ. ರೇ ಡಯಾಗ್ರಾಮನ್ನು ತುಂಬ ಒಂದು ಟೇಬಲ್ ಇದೆ ನೋಡಿ ನಿಮಗೆ, ಯಾವ್ಯಾವ ಪೊಸಿಷನಲ್ಲಿ ಯಾವ್ಯಾವ ಪೊಸಿಷನಲ್ಲಿ ಆಬ್ಜೆಕ್ಟನ್ನು ಇಟ್ಟರೆ ಯಾವ ಪೊಸಿಷನಲ್ಲಿ ಇಮೇಜ್ ಬರುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಾಂದರೆ ರೇ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡೋದಕ್ಕೆ ಸಿಂಪಲ್ ಆಗಿರುವಂಥ ಒಂದು, ಅಂದರೆ ರೇ ಡಯಾಗ್ರಾಮನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಿಂಪಲ್ ವಿಡಿಯೋನ ನಿಮಗೆ ಪೋಸ್ಟ್ ಮಾಡ್ತೀನಿ ನಾನು. ಅದನ್ನು ನೋಡಿದರೆ ನಿಮಗೆ ಈಸಿ ಆಗುತ್ತೆ ರೇ ಡಯಾಗ್ರಾಮ್ ಬರೆಯೋದು. ಈಗ ಬೇಡ, ನೀವು ಈಗೇನು ನಾನು ಡಿಸ್ಕಸ್ ಮಾಡಿದ್ದೀನಿ ನಿಮ್ಮ ಹತ್ರ, ಅದನ್ನು ಜಸ್ಟ್ ಏನು ಮಾಡಬೇಕು ಅಂದರೆ ಸ್ವಲ್ಪ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡ್ಕೊಂಡು ಹೋಗಿ ಅಷ್ಟೇ. ನಾಳೆ ಎಕ್ಸಾಮ್ಗೆ ಜಾಸ್ತಿ ಸ್ಟ್ರೇನ್ ತೊಗೋಬೇಡಿ. ಸುನಾಗ್ ಥ್ಯಾಂಕ್ ಯು. ಕೀರ್ತನ, ಆದರೆ ನೀವು ಇವತ್ತೇ ಮಾಡಿದರೆ ನಮಗೆ ನಾಳೆಗೆ ಈಸಿ ಆಗುತ್ತೆ ಅಂತ. ಓಕೆ, ಇವಾಗ ಟೈಮ್ ಆಗಿದೆ, ನೀವು ಜಾಸ್ತಿ ಹೊತ್ತು ಎದ್ದಿರೋದು ಕೂಡ ಬೇಡ, ಯಾಕಂದರೆ ಸ್ಟ್ರೇನ್ ಆಗಿಬಿಟ್ರೆ ನಿಮಗೆ ಸ್ವಲ್ಪ ಓದ್ಕೊಳ್ಳೋದಕ್ಕೆ ಕಷ್ಟ, ಅಂದರೆ ನೆಕ್ಸ್ಟ್ ಅಟೆಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅರೌಂಡ್ 1 hour 1.5 hour ಓದ್ಕೊಳ್ಳಿ. ನೀವು ತುಂಬ ಇಂಟ್ರೆಸ್ಟ್ ತೋರಿಸ್ತಿರೋದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಇಷ್ಟೊಂದು ಇಂಟ್ರೆಸ್ಟ್ ತೋರಿಸೋಂಥ ಸ್ಟೂಡೆಂಟ್ಸು ಇದ್ದಾರೆ ಅನ್ನೋದು ನನಗೆ ತುಂಬ ಖುಷಿ ಆಗುತ್ತೆ. ಸೀರಿಯಸ್ ಆಗಿ ತೊಗೊಂಡಿದ್ದೀರಿ, ಈವನ್ ಪ್ರಿಪ್ರೇಟರ್ನೇ ಸೀರಿಯಸ್ ಆಗಿ ತೊಗೊಂಡಿದ್ದೀರಿ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಡೆಫಿನೆಟ್ಲಿ ಐ ವಿಲ್ ಸೆಂಡ್ ದ ವಿಡಿಯೋ. ಓಕೆ, ಸೊ ಮುಖ್ಯವಾಗಿ ಲೈಟ್ ಚಾಪ್ಟರ್ದು ಒಂದು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನೋಡಿ. ನಿಮಗೆ ಲಾಸ್ ನೋಡ್ಕೊಳ್ಳಿ, ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಲಾಸು, ಯೂಸಸ್ ಆಫ್ ಮಿರರ್ಸು ಆ್ಯಂಡ್ ಯೂಸಸ್ ಆಫ್ ಲೆನ್ಸಸ್ ನೋಡ್ಕೊಳ್ಳಿ. ಅದ್ರ ಜೊತೆಗೆ ರೇ ಡಯಾಗ್ರಾಮು ಮತ್ತು ಲೆನ್ಸ್ ಫಾರ್ಮುಲಾದ ಮೇಲೆ ನಿಮಗೆ ನ್ಯೂಮರಿಕಲ್ಸ್ ನೋಡ್ಕೊಳ್ಳಿ. ಪವರ್ ಆಫ್ ದಿ ಲೆನ್ಸು, ಮತ್ತು ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಮಿರರ್ ಫಾರ್ಮುಲಾ, ಮ್ಯಾಗ್ನಿಫಿಕೇಷನ್ನು, ಇದ್ರ ಮೇಲ್ಗಡೆ ನ್ಯೂಮರಿಕಲ್ಸನ್ನು ಸಾಕಷ್ಟು ಎಷ್ಟು ಸಾಧ್ಯ ಆಗುತ್ತಷ್ಟು ಸಾಲ್ವ್ ಮಾಡಿ. ಎಸ್ಪೆಷಲಿ ಬೇರೆ ಬೇರೆ ಯಾವುದೋ ಡಿಫಿಕಲ್ಟ್ ಇರುವಂಥದ್ದು ನೆಟ್ಟಲ್ಲಿ ಸಿಗ್ತಕ್ಕಂಥ ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡಬೇಡಿ. ಕಾರಣ ಏನು ಅಂದರೆ ಅಷ್ಟು ಡಿಫಿಕಲ್ಟ್ ನ್ಯೂಮರಿಕಲ್ಸನ್ನು ಲೈಟಲ್ಲಿ ಕೇಳಲ್ಲ ನಿಮಗೆ. ಮುಖ್ಯವಾಗಿ ನೋಡಿ, ಡೆಫಿನೆಟ್ಲಿ ಹೇಳ್ತೀನಿ, ಟೆಕ್ಸ್ಟ್ ಬುಕ್ಕಲ್ಲಿರೋ ವರ್ಕ್ಡ್ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಆಲ್ರೆಡಿ ಟೆಕ್ಸ್ಟ್ ಬುಕ್ಕಲ್ಲಿ ಸಾಲ್ವ್ ಮಾಡಿದಾರಲ್ಲ ಕೆಲವು ನ್ಯೂಮರಿಕಲ್ಸು, ಅದೇ ಥರದ ನಂಬರ್ಸನ್ನು ಚೇಂಜ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸಾಕು. ಬೇರೆ ಯಾವುದೋ ಡಿಫ್ರೆಂಟ್ ಆಗಿರೋದು, ತುಂಬ ಡಿಫಿಕಲ್ಟ್ ಆಗಿರೋದೇನು ಕೇಳಲ್ಲ, ಮತ್ತು ಪ್ರಿಪ್ರೇಟ್ರಿ ಅಷ್ಟೇನು ಡಿಫಿಕಲ್ಟ್ ಆಗಿರಲ್ಲ. ಓಕೆ, ಸೊ ತುಂಬ ಕಾನ್ಫಿಡೆಂಟ್ ಆಗಿರಿ, ಡೆಫಿನೆಟ್ಲಿ ಒಳ್ಳೆ ಸ್ಕೋರನ್ನು ಮಾಡ್ತೀರಿ. ನಿಮಗೆ ಯಾವುದೇ ಟೈಮಲ್ಲಿ ಏನೇ ಡೌಟ್ ಬಂದ್ರೂ ನನಗೆ ನಾನು ಕಾಲಲ್ಲಿ ಅವೈಲೇಬಲ್ ಇರಲ್ಲ, ವಾಟ್ಸಪ್ಪಲ್ಲಿ ಅವೈಲೇಬಲ್ ಇರ್ತೀನಿ. ಲೈಕ್ ಮೆಸೇಜ್ ಮಾಡಿದ್ರೆ ನಾನು ರೆಸ್ಪಾಂಡ್ ಮಾಡ್ತೀನಿ ಈವ್ನಿಂಗ್ ಟೈಮು. ನೀವು ಯಾವಾಗಾದರೂ ಕೂಡ ಗ್ರೂಪಲ್ಲಿ ಇದ್ದೀರಿ ಅಂತಂದರೆ ನನ್ನ ನಂಬರಲ್ಲಿ ಪೋಸ್ಟ್ ಮಾಡೋ ನಂಬರ್ಗೆ ನೀವು ರೆಗ್ಯುಲರ್ ಮೆಸೇಜ್ ಮಾಡ್ಬೋದು. ಓಕೆ, ಅಲ್ಲಿ ನಾನು ಫ್ರೀ ಇದ್ದಾಗ ರೆಸ್ಪಾಂಡ್ ಮಾಡ್ತೀನಿ. ಆಫ್ಟರ್ ಎಕ್ಸಾಮ್ ಓಕೆ ಅರ್ಚನಾ, ಓಕೆ ಕಂಪ್ಲೀಟ್ ಫಿಸಿಕ್ಸನ್ನು ಸ್ವಲ್ಪ ಟಫ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ. ಫಿಸಿಕ್ಸ್ನ ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಸೊ ಡೆಫಿನೆಟ್ಲಿ ಎಲೆಕ್ಟ್ರಿಸಿಟಿ ಮತ್ತು ನ್ಯೂಮರಿಕಲ್ಸು ಜೊತೆಗೆ ಕೆಲವು ಕಾನ್ಸೆಪ್ಟ್ಸು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನಾನು ಸಾಲ್ವ್ ಮಾಡ್ತೀನಿ. ಎಕ್ಸಾಮ್ ಆಗಲಿ ಒಂದು ಸೆಷನ್ ತೊಗೊಂಡು ಡೀಟೇಲ್ಡ್ ಆಗಿ ಒಂದು 2 hours ಆದರೂ ಪರವಾಗಿಲ್ಲ, ಡೀಟೇಲ್ಡ್ ಆಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನೀವು ಇವನ್ ನನ್ನ ಜೊತೆಗೆ ಕ್ವಶನ್ಸನ್ನು ಕೇಳ್ಬೋದು. ಓಕೆ ಜ್ಯೋತಿ, ಓಕೆ ಫಿಸಿಕ್ಸ್ ಪಾರ್ಟ್ ಅದೇ ಹೇಳ್ತಾ ಇದ್ದೀನಲ್ಲ, ಎಕ್ಸಾಮ್ ಆದಮೇಲೆ ಡಿಸ್ಕಸ್ ಮಾಡೋಣ. ಎಲ್ಲ ಚಾಪ್ಟರ್ಸು ಡಿಸ್ಕಸ್ ಮಾಡ್ತೀನಿ, ಎಸ್ಪೆಷಲಿ ಲೈಟು ಮತ್ತು ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾ ಇದ್ದೀರಾ, ಮತ್ತು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಸೆಷನನ್ನು ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ರೆಸ್ಪಾನ್ಸನ್ನು ಕೊಟ್ಟಿದ್ದೀರಿ, ತುಂಬ ಖುಷಿ ಆಯಿತು. ಸೊ ಇಫ್ ಇಟ್ ಈಸ್ ಯೂಸ್ಫುಲ್, ನನ್ನ ಗ್ರೂಪ್ ಲಿಂಕನ್ನು ಎಲ್ಲರ ಕಡೆಗೂ ಶೇರ್ ಮಾಡಿ, ಗ್ರೂಪ್ ಲಿಂಕನ್ನು, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆಲ್. ಎಕ್ಸಾಮ್ ಮುಗಿಯೋವರೆಗೂ ಕೂಡ ನಿಮಗೆ ನಾನು ಸಪೋರ್ಟಿವ್ ಆಗಿರ್ತೀನಿ. ಇಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ, ಬಟ್ ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ಉದ್ದೇಶ ಅಷ್ಟೆ. ಮತ್ತು 9th ಸ್ಟ್ಯಾಂಡರ್ಡ್ದು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. 9th ಸ್ಟ್ಯಾಂಡರ್ಡ್ ಗ್ರೂಪ್ ಏನಕ್ಕೆ ಅಂತಂದರೆ, ಇವಾಗ ನಿಮ್ಮ ಜೂನಿಯರ್ಸ್ ಯಾರು ನೀವು 10th ಇದ್ರಲ್ವ, ನಿಮ್ಮ ಜೂನಿಯರ್ಸು 9th ಇರ್ತಾರೆ, ಅವ್ರಿಗೆ ಆ 9th ಸ್ಟ್ಯಾಂಡರ್ಡ್ ಗ್ರೂಪ್ ಲಿಂಕನ್ನು ಶೇರ್ ಮಾಡಿ. ಏನು ಅಂದರೆ ಅಡ್ವಾಂಟೇಜು ಅವ್ರಿಗೆ, ಈ ಹಾಲಿಡೇಸಲ್ಲಿ ಅವ್ರಿಗೆ ನಾನು ಟ್ಯೂಷನ್ ತೊಗೊಳ್ತೀನಿ. ಲೈಕ್ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ, ಯಾವುದೋ ಅಮೌಂಟ್ ಇಲ್ಲ, ನನಗೇನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು. ಅವ್ರಿಗೆ ಫ್ರೀ ಆಗಿ ಟ್ಯೂಷನ್ ಮಾಡ್ತಾ ಇರ್ತೀನಿ. ಅಂದರೆ ಲೈಕ್ ಝೂಮಲ್ಲಿ ಅಥವಾ ಗೂಗಲ್ ಮೀಟಲ್ಲಿ ಅವ್ರಿಗೆ ಟ್ಯೂಷನ್ಸನ್ನು ಡೈರೆಕ್ಟಾಗಿ ತೊಗೊಂಡು ಡಿಸ್ಕಸ್ ಮಾಡ್ತಾ, ಈ ಹಾಲಿಡೇಸಲ್ಲಿ ಸೈನ್ಸ್ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ನಂದು. ಹಾಗಾಗಿ ಎಲ್ರಿಗೂ ಅದು ಯೂಸ್ ಆಗಲಿ. ಯಾರಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ,
ದೇ ಕ್ಯಾನ್ ಜಾಯಿನ್ ದ ಗ್ರೂಪ್ ಆ್ಯಂಡ್ ಯುಟಿಲೈಸ್ ದ ಲೈವ್ ಸೆಷನ್ಸ್. ಓಕೆ, ತುಂಬ ಸಿಂಪಲ್ ಆಗಿ ಕನ್ನಡನ ಯೂಸ್ ಮಾಡಿಕೊಂಡು ಹೇಳೋದ್ರಿಂದ ಭಾಳಷ್ಟು ಜನ ಇಷ್ಟಪಡ್ತಾರೆ ಕ್ಲಾಸಸ್ ನಂದು. ಹಾಗಾಗಿ ಗ್ರೂಪ್ ಲಿಂಕನ್ನು ಶೇರ್ ಮಾಡ್ತೀನಿ. 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಜೊತೆಗೆ ಅದನ್ನು ಶೇರ್ ಮಾಡಿ. ನಿಮ್ಮ ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅಥವಾ ನಿಮ್ಮ ಜೊತೆಗೆ ಓದ್ತಾ ಇರ್ತಕ್ಕಂಥ ಜೂನಿಯರ್ಸ್ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಗ್ರೂಪ್ ಲಿಂಕ್ ಶೇರ್ ಮಾಡಿ ಜಾಯ್ನ್ ಆಗೋಕ್ಕೆ ಹೇಳಿ. ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಮೋಸ್ಟ್ಲಿ ನಾನು ಇಂಗ್ಲೀಷ್ ಮೀಡಿಯಮ್ ಜಾಸ್ತಿ ಮಾಡ್ತಾ ಇರ್ತೀನಿ, ಕನ್ನಡ ನಾನು ಅಷ್ಟು ಮಾಡಿಲ್ಲ, ಹಾಗಾಗಿ ಇಂಗ್ಲೀಷೇ ಜಾಸ್ತಿ ಇರುತ್ತೆ. ಸೊ ಶೇರ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಎಂಡ್ ದ ಸೆಷನ್. ಎಂಡ್ ಮಾಡೋಣಲ್ಲ? Thank you guys. Good night. Good night.